ಹಾಯ್, ನಮಸ್ತೆ. ನಾನು ನಿಮ್ಮ ನಾಗರಾಜ್ ಕುಡುಪ್ಲಿ. I'm advocate, agriculturist, and an artist. ಸೊ ಈಗ ನಾನು ಮಾತಾಡ್ಲಿಕ್ಕೆ ಬಂದಿರೋ ವಿಚಾರ ಈ ಜನರಲ್ಲಿ, ಪ್ರಜೆಗಳಲ್ಲಿ ಮತ್ತು ದರ್ಶನ್ ಅವರ ಫ್ಯಾನ್ಸ್ಗಳಲ್ಲಿ, ಅಭಿಮಾನಿಗಳಲ್ಲಿ ಏನಿದೆ ಅಂದರೆ 16ನೇ ತಾರೀಕು ಕೋರ್ಟಿಗೆ ಹಾಜರುಪಡಿಸುವ ಒಂದು ದಿನಾಂಕ ಇದೆ. ಅಂದರೆ ರಿಮಾಂಡ್ ಅಂತ ನಾವು ಜೆಸಿ ರಿಮಾಂಡ್ ಅಂತ. ಜೆಸಿ ರಿಮಾಂಡ್. ಅಭಿಷೇಕ್ ಅಭಯ್ ನಮಸ್ಕಾರ. ಈ ನೋಡುವಂಥ ಧರ್ಮವೀರ ವಾಸ್ತವವಾದಿ ಈ ನೋಡುಗರು ಮತ್ತು ಅವರ ಪ್ರಶ್ನೆಗಳಿಗೆ ನಾನು ಲಾಸ್ಟ್ಗೆ ಉತ್ತರ ಕೊಡ್ತೀನಿ. ಅದೇ ನಾಷ್ಟ ಆಯ್ತಾ ಅಂತ ಕೇಳಿದರೆ ಶ್ರೀನಾಗ್. ಈಗ ನಾನು ನಿಮ್ಮ ನೋಡುಗರ ಹೆಸರನ್ನ ಮತ್ತು ಉತ್ತರವನ್ನ ಕೊನೆಗೆ ಹೇಳ್ತೀನಿ. ಲಾಸ್ಟ್ಗೆ ಎಲ್ಲರ ಹೆಸರು ಹೇಳ್ತೇನೆ. ಕಾಮೆಂಟ್ಸ್ ಮಾಡೋರು ಕಾಮೆಂಟ್ಸ್ ಉತ್ತರನೂ ಕೊಡ್ತೇನೆ. ಈಗ ನಾನು ವಿಷಯ ಕಡೆ ಲಕ್ಷ್ಯ ಇರ್ತದೆ. ನಾನು ವಿಷಯ ಕಡೆ ಗಮನ ಕೊಡ್ತೀನಿ ಹೊರತು ಈ ಕಾಮೆಂಟ್ಸ್ಗಳ ಕಡೆ ಬಗ್ಗೆ ಅಥವಾ ನನ್ನ ಪಾಸಿಟಿವ್, ನನಗೆ ಬೈಯರು ಅಥವಾ ನೆಗೆಟಿವ್ ಕಾಮೆಂಟ್ ಮಾಡೋರು ಅದರ ಬಗ್ಗೆ ನಾನು ಲಕ್ಷ್ಯ ಕೊಡಲ್ಲ. ನನಗೆ ಬೈದರಿಗೂ ನಾನು ಲಕ್ಷ್ಯ ಕೊಡಲ್ಲ. ಬೈದರ್ನ ಏನು ಮಾಡ್ತಾನೆ, ಬ್ಲಾಕ್ ಮಾಡ್ತಾನೆ ಅಷ್ಟೇ. ನಾನೇನು ಮಾಡಲ್ಲ. ಯಾಕೆಂದ್ರೆ ಅವು ಬೈಯವು, ಕೆಟ್ಟವು, ಕಾಮೆಂಟ್ ಮಾಡವು. ನಿಮ್ಮ ಕಾನೂನು ವಿಶ್ಲೇಷಣೆ ಚೆನ್ನಾಗಿ ಇರುತ್ತದೆ ಸರ್. ಶ್ರೀರಂಗ ಪುರಾಣಿಕ್. ಸರಿ, ನಾನೀಗ ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಹಾಯ್ ನಮಸ್ತೆ ನಾಗರಾಜ್, ಮಲ್ಲಿಕಾರ್ಜುನ್ ಗಣಿಗೇರ್, ಹೇಗಿದ್ದೀರಾ? ಈ ಕಾಮೆಂಟ್ಸ್ಗಳಿಗೆ ಉತ್ತರ ಕೊಟ್ಕೊಂತ ಕುಂದ್ರೆ ಸಮಯ ವೇಸ್ಟ್ ಆಗುತ್ತೆ, ನಿಮಗೆ ವಿಷಯ ತಲುಪೋದಿಲ್ಲ. ಆದ್ರಿಂದ ಈ ದರ್ಶನ್ ಅವರ ಕಾನೂನು ವಿಶ್ಲೇಷಣೆ, ಇನ್ವೆಸ್ಟಿಗೇಷನ್ ಏನ್ ನಡೀತದೆ, ಏನ್ ಮಾಡಬಹುದು, ಏನ್ ಮಾಡ್ತಾರೆ, ಇವು ಏನೇ ಹೇಳ್ತವೆ. ಬೈಯೋರು ನಾಯಿಗಳಿದ್ದಂಗೆ ಸರ್. ಅಂಬಾನಿ ಅವರ ಮದುವೆಗೆ ಹೋಗಿದ್ರ ಸರ್? ಯಪ್ಪ ಶರಣ್ರಿಯಪ್ಪ, ಹೆಂಗೆ ಎಡಿಟ್ ಮಾಡ್ತಾರೆ, ಏನೇನ್ ಮಾಡ್ತಾರ. ಸೊ ಈಗ ಈ ಕನ್ನಡ ಮೀಡಿಯಾದವ್ರು ಗಬ್ಬೆಬ್ಬಿಸ್ಬಿಟ್ಟಿದಾರೆ. ಇವರು ನೈಜವಾದ ವರದಿಯನ್ನು ಕೊಡೋದಲ್ಲ, ಜಗತ್ನಾಗ ಏನ್ ನಡೀತೈತಿ ಅನ್ನೋದು ಕವರ್ ಮಾಡೋದಲ್ಲ, ಏನಿಲ್ಲ. ಕೇವಲ ಇಲ್ಲೇ ಕರ್ನಾಟಕದ ಸ್ವಲ್ಪ ಅಂತರ ಸಿಕ್ಕ ರುಬ್ಬದ್ ಕಲ್ತು ಬಿಟ್ಟದಾರ. ಅದನ್ನ ಒಂದ್ 3-4 ದಿವಸ, ಒಂದು ತಿಂಗಳು 2 ತಿಂಗಳ ಗಂಟ್ಲೆ ಒಯ್ತಾರ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಅದೊಂದು ಮೂಡ ಹಿಡ್ಕೊಂಡು, ಇನ್ನೊಂದು ಹಿಡ್ಕೊಂಡು, ಅದೊಂದು SC/ST ಹಗರಣ ಹಿಡ್ಕೊಂಡು ರುಬ್ಬಾಕ್ ಹಚ್ಚಿಬಿಡದಾರ. ಅನೇಕ ಇಶ್ಯೂಸ್ ಅದಾವೆ. ರೆಫಲ್ ಹಗರಣ, ಅದ್ರ ಬಗ್ಗೆ ಮಾತಾಡಲ್ಲ ಇವರು. ಚೀನಾ ಒತ್ತುವರಿ ಬಗ್ಗೆ ಮಾತಾಡಲ್ಲ ಇವರು. ಆಮೇಲೆ ಈ ಪುಲ್ವಾಮಾ ದಾಳಿಯಲ್ಲಿ ಸೈನಿಕರ ಬಗ್ಗೆ ಮಾತಾಡಲ್ಲ ಇವರು. ರೈತರ ಬಗ್ಗೆ ಮಾತಾಡಲ್ಲ ಇವರು. ಈ ಮೀಡಿಯಾದವರಿಗೆ ಸಾಮಾಜಿಕ ಕಳಕಳಿ ಇಲ್ಲೇ ಅಲ್ಲ. ಕುಂಟೆ ಬಿಲ್ಲೆ ಆಡೋಣ ಅಂತೇಳಿ ಚೈಲ್ಡಿಶ್ ನೇಚರ್ ಹೊಂಟ್ಬಿಟ್ಟಾರೆ. ಸಣ್ಣ ಮಕ್ಕಳಿದ್ದಂಗೆ ಅವ್ರನ್ನ ಇವ್ರು ನೋಡ್ಲೇಬಾರ್ದು. ಹಕ್ಕೆಂದು ಕೊರಿ. ದರ್ಶನ ಫ್ಯಾಮಿಲಿ ಮೇಲೆ ಅನುಕಂಪ ಬರ್ತದೆ. ಅಷ್ಟು ಅಶ್ಲೀಲವಾಗಿ, ಅಸಹ್ಯವಾಗಿ ತೋರಿಸ್ಕೊಂತ ಹೊಂಟಾರೆ ಇವರು ಮೀಡಿಯಾದವರು. ಅದ್ರಾಗ ಹೆಚ್ಚು ಕಡಿಮೆ ಅಂದ್ರೆ ಅವನು ಅಜಿತ, ಅವನು ರಂಗಣ್ಣ, ಆಮೇಲೆ ಇನ್ನೂ 1-2-3 ಚಾನಲ್ ಯಾವ್ಯಾವ ಅವು, ಸುವರ್ಣ, ಅವು ಬರೀ ಹೊಲಸು, ಕನ್ನಡ, ರಿಪಬ್ಲಿಕ್ ಕನ್ನಡ, ಇವರೆಲ್ಲ ಬಿಜೆಪಿ ರೀ. ಇವರೆಲ್ಲ ಬಿಜೆಪಿ. ನಾಗರಾಜ್ KK ಅಂಬಾನಿ ಮದುವೆ ಬಗ್ಗೆ ಮಾತಾಡಿ. ಈಗ ಕರಡಿಗೆ ಕೂದಲ ಎಷ್ಟು ಎಣಿಸ್ತೀರಿ ನೀವು? ಭಾರತದ್ರೆ ಕರಡಿಗೆ ಕೂದಲು ಯಾವು, ಮೀಸಿ ಯಾವು, ಗಡ್ಡೆ ಯಾವು? ಅರ್ಥಾತ ಮುಂದೋದು ಹೇಳಲ್ಲ ನಾ. ಕರಡಿಗೆ ಕೂದಲು ಯಾವು, ಗಡ್ಡ ಯಾವು, ಮೀಸೆ ಯಾವು? ಹೌದಾ? ಅಳಿಯಕ್ಕಾಗತ್ತಾ? ಯಾಕಂದ್ರೆ ಅಷ್ಟು ಮೈ ತುಂಬಾ ಕೂದಲೈತಿ. ಅದಕ್ಕೆ ರೊಕ್ಕ ಇದಾದವು. ಒಂದ ಮಾತನ್ನ ಹೇಳ್ತಾನೆ, 5,000 ಕೋಟಿ ಖರ್ಚು ಮಾಡ್ಯಾರ. ಏನ್ ದೊಡ್ಡದಿದ್ರೆ ನೀವು ಖರ್ಚು ಮಾಡ್ತೀರಿ, ಹೌದಲ್ರಿ ನಾಗರಾಜ್? ದುಡ್ಡಿದ್ರೆ ಹಿಂಗ್ ಬಂದ್ರೆ ನೀವು ಹಿಂಗ್ ದುಡ್ತೀರಿ ಲಾರಿಗೆ ಹಾಕಿ. ಅವರೆಲ್ಲ ನಮ್ಮ ಮೋದಿಯವರ ಅನುಗ್ರಹದಿಂದ ಎಲ್ಲ ಮಾಡ್ಕೊಂಬಿಟ್ರು. ಎಲ್ಲೋ ಇದ್ರು ಅವರು. ರಿಲಯನ್ಸ್ ಕಂಪನಿ ಅವು ಎಲ್ಲ ಬಂದಾಗಿದ್ವು ಮನಮೋಹನ್ ಸಿಂಗ್ ಕಾಲದಾಗ. ಈಗ ಸಿಕ್ತು, ಎಲ್ಲ ಬಡ ಎಲ್ಲ ಬರೋಬ್ಬರಿ 1:1000 ಮಾಡ್ಕೊಂಬಿಟ್ರಲ್ಲ. ಎಲ್ಲ ಮಾಡ್ಕೊಂಡು ಯಾವಾಗ ಇನ್ಫ್ಲೇಷನ್ ಆತು ಅವಾಗ ಅವ್ರದ್ದು ಕಣ್ಣು ತೆಗೀತು. ನೋಟ್ ಬ್ಯಾನ್ ಆತಲ್ಲ,
ನೋಟ್ ಬ್ಯಾನ್ ಆದಾಗ ಅಂಬಾನಿ ಅವ್ರದ್ದು ಕಣ್ಣು ತೆಗೆದು ಎಲ್ಲ ವ್ಯವಹಾರಗಳು ಎಲ್ಲ ಸರಿ ಆದವು. ಅರ್ಥ ಆಯ್ತು ಅಂತ ತಿಳ್ಕೊಂಡು ನೀವಲ್ಲ, ನಮಗೆ ಗೊತ್ತಾಗ್ತತಿ. ನಿಮ್ಮ ಆರೋಗ್ಯದ ಗುಟ್ಟು ಏನು ಸರ್? ಈ ವಯಸ್ಸಿನಲ್ಲಿ ಈ ತರ ಎನರ್ಜಿಯಿಂದ ಇದ್ದೀರಿ. ವಯಸ್ಸಾಗೈತೆ ಅಂತ ಯಾಕೆ ತಿಳ್ಕೊಂತೀರಿ ನೀವು? ನನಗೆಲ್ಲ ವಯಸ್ಸಾಗಿದೆ ನೋಡಿ, 35-40 ವರ್ಷದಂಗೆ ಗಲ್ಲಾಗೆಲ್ಲ ತುಂಬ್ಕೊಂಡು ಎಲ್ಲಿದ್ದಾನೆ? ಸುಕ್ಕಿದವ? ಎಲ್ಲಿ ಕಣ್ಣಲ್ಲಿ ಸುಕ್ಕಿದೆಯಾ? ಚೆನ್ನಾಗಿ ಒಳ್ಳೆ ಆಹಾರ ತಿನ್ರಿ. ಈ ಎಗ್ ರೈಸು ಅದು ಇದು ಫುಡ್ ತಿನ್ರಿ. ನಾನು ಉಣ್ಣೋದು ರಾಗಿ, ಹುಳ್ಳಿಕಾಳು ಪಲ್ಯ, ಮೆಂತೆಕಾಳು ಪಲ್ಯ, ಹಾಗಲಕಾಯಿ, ಹೀರೆಕಾಯಿ, ಇಂಥವೆಲ್ಲ ತಿಂತೀನಿ ನಾನು. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಉತ್ತುತ್ತಿ, ಕೊಬ್ಬರಿ ಉತ್ತುತ್ತಿ ಇಂಥವೆಲ್ಲ ತಿನ್ರಿ. ತಾಲೀಮ್ ಮಾಡ್ರಿ. ದಿನ ತಾಲೀಮ್ ಎಕ್ಸರ್ಸೈಸ್ ಮಾಡೋ ಬಾಡಿಗೆ. ಇದೇ ನೋಡಿ ಸ್ಲಿಮ್ ಆಗಿ ಹೊಟ್ಟೆ ಹೆಂಗಿದೆ ನಂದು, ಸ್ಲಿಮ್ ಆಗಿದೆ. ಚೆಸ್ಟ್ 36 ಇದೆ, ಸೊಂಟ 32 ಇದೆ. ಗೊತ್ತಾದ್ರೆ ಸೊಂಟ ಈಗಲೂ ನಂದು 32 ಇದೆ. ಎನರ್ಜಿ ಆಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಆಗಾಗ ಡಾಕ್ಟರ್ ತೋರಿಸ್ತಾ ಇರಬೇಕು. ಮೈಯಲ್ಲಿ ಚರ್ವಿ ಜಾಸ್ತಿ ಆಯ್ತು ಅಂದ್ರೆ ಚರ್ವಿಯನ್ನ ನಾವು ಖರ್ಚು ಮಾಡಬೇಕು. ಅಂದ್ರೆ ನೆಣ ಅಂತಾರಲ್ಲ, ನೆಣ ಜಾಸ್ತಿ ಬೆಳೆಯಕ್ಕೆ ಬಿಡಬಾರ್ದು. ಫ್ಯಾಟ್ಸ್ ಇಲ್ಲಪ್ಪ ಅಂದ್ರೆ ಮನುಷ್ಯ ಎನರ್ಜಿ ಆಗಿರ್ತಾನೆ, ಯಾವಾಗಲೂ ಇದ್ರಾಗಿರ್ತಾನೆ, ಬಹಳ ಖುಷಿಯಿಂದ ಇರ್ತಾನೆ. ಜಿಂಕೆ ನೋಡಿ, ಅದಕ್ಕೆ ಫ್ಯಾಟ್ ಇರಲ್ಲ. ಜಿಂಕೆಗೆ ನೆಣ ಇರಲ್ಲ, ಬರೀ ನೆತ್ರ ಇರುತ್ತೆ. ಅದಕ್ಕೆ ಅದು ಓಡ್ತಾ ಇರುತ್ತೆ. ಚಿರತೆನೂ ಅಷ್ಟೇ, ನೆಣ ಇರಲ್ಲ ಅದಕ್ಕೆ. ಬರೀ ಮಾಂಸನೇ ತಿಂದ್ರು ಕೂಡ ಅದು ಕರಗಿಸ್ಕೊಂತೈತಿ ಎನರ್ಜಿ. ಹಾಗೆ ಈ ನೆಣ ಯಾವ ಇರ್ತವೆ ಅವು ಕೂಡಕ್ಕಾಗಲ್ಲ. ನೆಣ ಜಾಸ್ತಿ ಇದ್ದ ಅವು ಓಡಕ್ಕಾಗಲ್ಲ. ಆದ್ರಿಂದ ನೆಣವನ್ನ ಕರಗಿಸ್ತಾರೆ. ಹಾಗೆ ಎಕ್ಸರ್ಸೈಸ್ನಿಂದ ನೆಣ ಕರಗ್ತದೆ. ಹೌದಾ? ಒಳ್ಳೆ, ಆಮೇಲೆ ಎಲ್ಲದಕ್ಕಿಂತ ಒಳ್ಳೆ ವಿಚಾರಗಳನ್ನ ಇಟ್ಕೊಳ್ರಿ. ಒಳ್ಳೆ ವಿಚಾರ ಇದ್ರೆ ಎಲ್ಲ ಒಳ್ಳೆ ಬರ್ತಾವ. ನಾನೀಗ ದರ್ಶನ್ ಅವ್ರದ ಪಾಯಿಂಟ್ ಹೋಗ್ತೇನೆ, ಸುಮ್ಮನೆ ವೇಸ್ಟ್ ಆಗ್ತದೆ. ದರ್ಶನ್ ಅವ್ರದ್ದು ಹೇಗೆ ಅಂದ್ರೆ, ಈ ಮಾಧ್ಯಮದವರು ಹೇಳೋದು ಯಾವ್ದನ್ನು ನಂಬೇಡ್ರಿ ದಯವಿಟ್ಟು. ಮಾಧ್ಯಮದವರು ಹೇಳೋದು ಕಾನೂನಿಗೆ ಹತ್ತಿರವಾದದ್ದಲ್ಲ. ಅವು ಏನೋ ತಿಳಿದದ್ದು ಸುಮ್ಮನೆ ಬೊಗಳ್ತಾ ಇರ್ತಾರ ಅವರೆಲ್ಲ. ಅದೇನು ಬೇಕಾದ ಮಾಡಿ ಕೇಳ್ಬಿಡ್ರಿ. ನಾನು ಬಹಳ ದಿವಸ ಅವ್ರ ಚಾನಲ್ ನಂಬೋದೇ ಇಲ್ಲ, ನಾನು ನೋಡೋದು ಇಲ್ಲ. ಹೊಲಸು, ಅಸಹ್ಯ, ಮುಜುಗರ ಆಕತಿ. ಅವ್ರ ಚಾನಲ್ ನೋಡ್ರಿ, ಅವರು ಇದಕ್ಕೆ ನಿಂತಾರ, ಅಡ್ವರ್ಟೈಸ್ಮೆಂಟ್ಗೆ. ಆಮೇಲೆ ಕೆಲವೊಬ್ರು ದುಡ್ಡು ಕೊಟ್ಟು ಅಪಪ್ರಚಾರ ಮಾಡಿಸ್ತಾರ. ಈ ದರ್ಶನಂ ಬಗ್ಗೆ ಅಪಪ್ರಚಾರ ಮಾಡ್ರಿ ಅಂತಂದೇಳಿ ಯಾರ್ಯಾರು ದುಡ್ಡು ಕೊಟ್ಟಲ್ಲ, ದುಡ್ಡು ತಗೊಂಡು ಅಪಪ್ರಚಾರ ಮಾಡ್ತಾರ. ಅದು ಬಿಡ್ಬೇಕಂದ್ರ ದರ್ಶನ್ ಅವ್ರು ಕೊಡಬೇಕು. ಈಗ ಅವ್ರು 1 ಕೋಟಿ ಕೊಟ್ಟಾರ ಅಂದ್ರೆ 2 ಕೋಟಿ ದರ್ಶನ್ ಅವ್ರು ಒಂದೊಂದು ಚಾನಲ್ ಕೊಟ್ರೆ, ದರ್ಶನ್ ಕಡೆಯವ್ರು ಕೊಟ್ರೆ, ದರ್ಶನ್ ಅವ್ರ ಬಗ್ಗೆ ಒಳ್ಳೇದು ಹಾಕ್ತಾರೆ. ಬಹಳ ಒಳ್ಳೆ ಮನುಷ್ಯ, ಸುಳ್ಳು ಕೇಸ್ ಹಾಕ್ಯಾರೆ ಪೊಲೀಸರು, ಹಾಗೆ ಹೀಗೆ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ತಾರ. ಅವರು ಪ್ಲೇಟ್ ಹಂಗ ಚೇಂಜ್ ಮಾಡ್ತಾರ್ರಿ. ಈಗ ಕರ್ನಾಟಕ ಸರ್ಕಾರ ಬಂದಿದೆ. ಮೊದಲು ಬಿಜೆಪಿ ಅಂತ ಅಂತಿದ್ರು. ರಾಹುಲ್ ಗಾಂಧಿ ಅವರೆಲ್ಲ ಪಪ್ಪು ಅದು ಇದು ಅಪಪ್ರಚಾರ ಮಾಡ್ತಿದ್ರು. ಈ ಕರ್ನಾಟಕ ಸರ್ಕಾರ ಬಂದ್ಮೇಲೆ ಮತ್ತೆ ಹಾಕ್ಯಂದ್ ರೂಪಿಗಿಬ್ಬಾರಂದು ಈ ಕರ್ನಾಟಕ ಸರ್ಕಾರ ಪರ ಮಾತಾಡ್ತಾರೆ ಈಗ. ಹೌದ್ರೆ? ಈಗ ಹೆಚ್ಚು ಟ್ರೋಲ್ ಆಗೋದು, ಇದು ಮಾಡೋದು, ಅಸಹ್ಯವಾಗಿ ಮಾತಾಡೋರು. ಮೊದಲು ಪ್ರಚಾರನ ಕೊಡ್ತಿದ್ದಲ್ಲ ರಾಜ್ಯ ಸರ್ಕಾರದ ಬಗ್ಗೆ, ಅಸಹ್ಯ ಮಾಡೋರು. ಬಿಜೆಪಿ ಪರ ಇದ್ರು ಅಷ್ಟು. ಸಮೀಕ್ಷೆನೂ ಬಿಜೆಪಿ ಪರ ಹೇಳಿದ್ರು. ಈ ಮೀಡಿಯಾದವರೆಲ್ಲ ಏನ್ ಮಾಡಿದ್ರಲ್ಲ ಜನ ನಂಬೋದಲ್ರಿ. ಮೀಡಿಯಾದವ್ರ ಏನೋ ನಾವು ಒಬ್ಬ ಮನುಷ್ಯನಿಗೆ ಹೈಲೈಟ್ ಮಾಡಿಬಿಟ್ರೆ ಆರಿಸಿ ಬರ್ತಾನ, ನಾವು MLA ಮಾಡಬಹುದು, ನಾವು ಕಿಂಗ್ ಮೇಕರ್ಸ್ ಅಂತ ತಿಳ್ಕೊಂಡಿದ್ದಾರ. ಈಗ ಇಷ್ಟು ವರ್ಸ್ಟ್ ಆಗಿದೆ ಅಂದ್ರೆ ಏನೇನಿಲ್ಲ. ಪ್ರಿಂಟ್ ಮೀಡಿಯಾ ಎಲ್ಲ ಸಾಲ ಮಾಡ್ಕೊಂಡಾರ. ಇವ್ರದು ಅಷ್ಟೇ. ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆದ್ರೆ ಜನ ಕೈ ಬಿಟ್ರಪ್ಪ ಅಂದ್ರೆ ಇವರು ಫುಟ್ಪಾತ್ ಆಗ್ತಾರೆ. ಈಗ ಚೆಬ್ಬಿ ಒಳಗ ಮನಿ ಕಟ್ಸಕತ್ತಾನಂತ ಅಜಿತ. ಅವನು 15,000 ರೂಪಾಯಿ ಇನ್ಕಮ್ ಇದ್ದಾನು. ಈಗ ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚಿನ ಮನಿ ಕಟ್ಟಿಸ್ತಾನ ಅಜಿತ್ ಹನುಮಕ್ನವ್ರ. ಅದನ್ನೆಲ್ಲ ತೆಗಿತಾನೆ. ಇಲ್ಲೇ ಚೆಬ್ಬಿ ಒಳಗ ಚೆಬ್ಬಿಗೆ ಹೋಗಿ ಬರ್ತಾನೆ. ಅವ್ರ ಇನ್ಕಮ್ ಯಾವುದು, ಎಲ್ಲಿಂದ ಬಂತು, ಏನು ಎಂತು, ಮಂದಿದೆಲ್ಲ ರಾಮಾಯಣ ಹೇಳ್ತಾನಲ್ಲ ಅಜಿತ್ ಹನುಮಕ್ನವ್ರ. ನಂದು ತೆಗಿಲವನು, ನಂದು ಎಲ್ಲ ಬೇರ್ ಸಮೇತ ತೆಗಿಲವನು. ನಾನು ಅವನು ತೆಗಿತೇನೆ. ನನ್ನ ಚಾನೆಲ್ ಹಾಕ್ತಾನೆ, ನನ್ನ ಇದ್ರಾಗ ಹಾಕ್ತಾನೆ. ಗೊತ್ತಾತ? ನೈಜವಾದ ವಿಶ್ಲೇಷಣೆ ಕೊಡ್ತಾನೆ. ಚೆಬ್ಬಿಗೆ ಹೋಗ್ತಾನೆ, ಈ ವಾರದಾಗ ಹೋಗ್ತಾನೆ. ಚೆಬ್ಬಿಗೆ ಹೋಗಿ ಅಜಿತ್ ಹನುಮಕ್ನವ್ರದ್ದು ಬಂಡವಾಳವನ್ನ ಯಾವ ರೀತಿ ಮನಿ ಕಟ್ಸಕತ್ತಾನ, ಎಲ್ಲಿಂದ ಬಂತಾನ, ಎಷ್ಟು ದುಡ್ದದಾನ, ಎಷ್ಟು ವರ್ಷಕ್ಕೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟ್ಯಾನ, ಏನು ಎಂತ ಎಲ್ಲ ತೆಗಿತೇನೆ ನಾನು. ಓಕೆ, ಈಗ ದರ್ಶನ್ ಅವ್ರ ಕೇಸು ಫಸ್ಟ್ ಪಾಯಿಂಟ್ನಿಂದ 9ನೇ ತಾರೀಕು 6ನೇ ತಿಂಗಳು 9/6 ಬೆಳಗ್ಗೆ ಒಂದು ಕಂಪ್ಲೇಂಟ್ ಅನ್ನ 9 ಗಂಟೆಗೆ ಒಬ್ಬವ
ಕೊಡ್ತಾನೆ, ರಾಮ್ ಸಿಂಗ್ ಅನ್ನೋ ಕೊಡ್ತಾನೆ, ರಾಮ್ ಸಿಂಗ್ ಅನ್ನೋ ವಾಚ್ಮನ್ ಕೊಡ್ತಾನೆ. 9 ಗಂಟೆಗೆ ಕೊಟ್ರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ. ಇವ್ರನ್ನ ಅರೆಸ್ಟ್ ಅಂತ ಟಿವಿ ಒಳಗೆ ಅರೆಸ್ಟ್ ಮಾಡ್ದಲೇ ಇನ್ನೂ ತೋರಿಸ್ತಾರೆ. ಈಗ ಅರೆಸ್ಟ್ ತಾರೀಖನ್ನ ಎಷ್ಟು ಗಂಟೆಗೆ ತೋರಿಸಿದ್ದಾರೆ ಏನು ನಮಗೆ ಗೊತ್ತಲ್ಲ, ನಮಗೆ ಎಫ್ಐಆರ್ ಅಷ್ಟೇ ಗೊತ್ತು. ಎಫ್ಐಆರ್ ನಮ್ಮ ಕೈಯಾಗಿದೆ, ಅರೆಸ್ಟ್ ತಾರೀಖನ್ನ ನಮಗಿನ್ನೂ ತೋರಿಸಿದ್ದು ಗೊತ್ತಿಲ್ಲ. ಎಷ್ಟು ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ ಏನು ಎಂತೂ ಅಲ್ಲಿ ಕೇಸ್ ಡೈರಿ ಒಳಗ ತೋರಿಸಿರ್ತಾರೆ, ಅದನ್ನ ನಾವು ನೋಡ್ತೇವೆ. ಸೊ ಈಗ ಸಮಸ್ಯೆ ಏನ್ ಬರ್ತದೆ ಅಂದ್ರೆ, ಯಾಕೆ ವಕೀಲರು ಈಗ ನಮ್ಮ ವಕೀಲರ ಟೀಮ್ ಯಾಕೆ ಬೇಲ್ ಅಪ್ಲಿಕೇಶನ್ ಹಾಕ್ತಾ ಇಲ್ಲ? ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದೆ, ಅದು ನಿಮಗೆ ಕಾನೂನಿನ ಸಲಹೆಯನ್ನ ಕೊಡ್ತಿದ್ದೀನಿ. ಇದು 100% ನಾನು ಕೊಡೋದೆಲ್ಲ ಕರೆಕ್ಟ್. ಈಗ 154 ಎಫ್ಐಆರ್ ಹಾಕಿದ್ರು, 156 ನಿಂದ ಇನ್ವೆಸ್ಟಿಗೇಷನ್ ನಡೆದಿದೆ. ಈಗ 173 CRPC ಕೆಳಗೆ ಚಾರ್ಜ್ ಶೀಟ್ ಅನ್ನ ಅಂದ್ರೆ ಫೈನಲ್ ರಿಪೋರ್ಟ್ ಅನ್ನ ಈ ನ್ಯಾಯಾಲಯಕ್ಕೆ, JMFC ನ್ಯಾಯಾಲಯ ಏನ್ ಜೂರಿಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆಯಲ್ಲ, ಅದು ವಿಚಾರಣೆ ಮಾಡುವಂತ ನ್ಯಾಯಾಲಯ ಅಲ್ಲ. ಈಗ ದರ್ಶನ್ ಅವರನ್ನ ಹಾಜರು ಮಾಡ್ತಾರಲ್ಲ, ಆ ನ್ಯಾಯಾಲಯಕ್ಕೆ ವಿಚಾರಣೆ ಮಾಡುವ ಅಧಿಕಾರನೂ ಇಲ್ಲ, ಜಾಮೀನ್ ಮೇಲೆ ಬಿಡುವಂತ ಅಧಿಕಾರನೂ ಇಲ್ಲ. ಈಗ ಅವ್ರನ್ನ ಹಾಜರು ಮಾಡೋದು ತಗೊಂಡೋದು ಅಷ್ಟೇ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದು. ಆ ಕೋರ್ಟು ಸೆಷನ್ಸ್ ಕ್ಯಾಡರ್ ಕೋರ್ಟ್ ಅಲ್ಲ. ಸೆಷನ್ಸ್ ಅಂದ್ರೆ ಜಿಲ್ಲಾ ವ್ಯಾಪ್ತಿಯನ್ನ ಹೊಂದಿರುವಂತ ಕೋರ್ಟು. ಬೆಂಗಳೂರಿನಲ್ಲಿ ಸುಮಾರು 20-25ಕ್ಕಿಂತ ಜಾಸ್ತಿ ಡಿಸ್ಟಿಕ್ ಕೋರ್ಟ್ಸ್ ಅದಾವೆ. ಯಾಕಂದ್ರೆ ಒಂದು ಡಿಸ್ಟಿಕ್ಕಿಗೆ ಸುಮಾರು 6ರಿಂದ 8 ಜನ ಅಡಿಷನಲ್ ಕೋರ್ಟ್ಸ್, ಅಲ್ಲಿ ಕೇಸಸ್ ಯಾವ ರೀತಿ ಇರ್ತವೆ ಹಾಗೆ. ಈಗ ನಮ್ಮಲ್ಲಿ 3 ಡಿಸ್ಟಿಕ್ ಕೋರ್ಟ್ಸ್ ಇದಾವೆ. ನಮ್ಮ ಹಾವೇರಿ ಜಿಲ್ಲೆಗೆ 3 ಡಿಸ್ಟಿಕ್ ಕೋರ್ಟ್ ಇದಾವೆ. ಒಂದು ಸಿಟ್ಟಿಂಗ್ ರಾಣೆಬೆನ್ನೂರು ಕೊಟ್ಟಿದ್ದಾರೆ, ಸೆಕೆಂಡ್ ಅಡಿಷನಲ್ ಡಿಸ್ಟಿಕ್ ಅಂಡ್ ಸೆಷನ್ಸ್ ಕೋರ್ಟ್, ಪ್ರಿನ್ಸಿಪಲ್ ಮತ್ತು ಫಸ್ಟ್ ಅಡಿಷನಲ್ ಡಿಸ್ಟಿಕ್ ಅಂಡ್ ಸೆಷನ್ಸ್ ಕೋರ್ಟ್ ಹಾವೇರಿಯಲ್ಲಿದ್ದಾವೆ. ಈ ರೀತಿ ಒಂದೊಂದು ಜಿಲ್ಲೆಗೆ ಕೇಸಿನ ಆಧಾರದ ಮೇಲೆ, ವ್ಯಾಪ್ತಿಯ ಮೇಲೆ 3 ಕೊಟ್ಟಿದ್ದಾರೆ. ಒಂದೊಂದು ಮಂಡ್ಯ ಗಿಂಡ್ಯ ಅಂತೆಲ್ಲ 5, 6, 7, 8 ಇರ್ತಾವೆ. ಮೈಸೂರು ಅಲ್ಲೆಲ್ಲ ಸುಮಾರು 10, 15 ದೊಡ್ಡ ವ್ಯಾಪ್ತಿ ಆಗ್ತದಲ್ಲ ಜಿಲ್ಲೆ, ಅಲ್ಲಿ ಜಾಸ್ತಿ ಡಿಜೆ ಕೋರ್ಟ್ಸ್ ಇರ್ತವೆ. ಪ್ರಿನ್ಸಿಪಲ್ ಒಬ್ರು ಇರ್ತಾರೆ, ಪ್ರಿನ್ಸಿಪಲ್ ಅಂದ್ರೆ ಹೆಡ್, ಅಲ್ಲಿ ಫೈಲಿಂಗ್ಸ್ ನಡೀತವೆ. ಅಲ್ಲಿಂದ ಎಲ್ಲಾ ಕೇಸ್ಗಳು ಮೇಡ್ ಓವರ್ ಆಗ್ತವೆ. ಅಂದ್ರೆ ಅಲ್ಲಿಂದ ಟ್ರಾನ್ಸ್ಫರ್ ಯಾವ ಜೂರಿಡಿಕ್ಷನ್ ಅದಾವ ಅಲ್ಲಿ ಟ್ರಾನ್ಸ್ಫರ್ ಆಗ್ತವೆ. ಈಗ ನಾವು ಹಾವೇರಿಗೆ ಹೋಗ್ತೇವೆ, ಒಂದು ಬೇಲ್ ಪಿಟಿಷನ್ ಹಾಕ್ಬೇಕಾರೆ ಅಲ್ಲಿ ಹಾಕ್ತೇವೆ, ಈ ರಾಣೆಬೆನ್ನೂರು ಕೋರ್ಟಿಗೆ ಮೇಡ್ ಓವರ್ ಆಗಿ ಬರ್ತದೆ, ಒಂದ್ ದಿವಸದಲ್ಲೇ ಬಂದ್ಬಿಡ್ತದೆ. ನಾವು ಇವತ್ತು ಹಾಕಿದ್ರೆ ನಾಳೆ ನಾಡದೊಳಗೆ ಮೇಡ್ ಓವರ್ ಆಗಿ ರಾಣೆಬೆನ್ನೂರು ಕೋರ್ಟಿಗೆ ಬಂದ್ಬಿಡ್ತದೆ. ಸೆಕೆಂಡ್ SJ ಇದು ರಾಣೆಬೆನ್ನೂರು ಕೋರ್ಟ್, ಅಲ್ಲಿ ಅಧಿಕಾರ ಆಗಿದೆ. ಈಗ JMFC ಕೋರ್ಟ್ಗೆ ಒಂದು ಮರ್ಡರ್ ಕೇಸ್ನಾಗ ಎಫ್ಐಆರ್ ಹಾಕಿ ಇನ್ವೆಸ್ಟಿಗೇಷನ್ ನಡೆದಿದೆ ಅಂದ್ರೆ, ಇನ್ವೆಸ್ಟಿಗೇಷನ್ ರಿಪೋರ್ಟ್, ಆರೋಪಿಗಳನ್ನು ಹಾಜರು ಮಾಡೋದು ಮತ್ತು ಕಸ್ಟಡಿ ತಗೊಳ್ಳೋದು. ಯಾಕಂದ್ರೆ 15 ದಿನದ ಮೇಲೆ 167 ಕೆಳಗೆ ರಿಮಾಂಡ್ ಅನ್ನ ಮಾಡಲಿಕ್ಕೆ ಅಧಿಕಾರ ವ್ಯಾಪ್ತಿ ಇರೋದಿಲ್ಲ ನ್ಯಾಯಾಲಯಕ್ಕೆ. 167 ಕ್ಲಾಸ್ 1, ಕ್ಲಾಸ್ 2 CRPC ಕೆಳಗೆ ಬರೆದಿದ್ದಾರೆ. ಈ ಕೇಸು 90 ದಿನದ ಒಳಗೆ, ಹೆವಿ ಡೆತ್ ಸೆಂಟೆನ್ಸ್ ಇದ್ದಂತ ಅಪರಾಧಗಳು 90 ದಿವಸ ಅವಕಾಶ ಕೊಡ್ತಾರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. 90 ದಿನದ ಒಳಗೆ ಫ್ರಮ್ ದಿ ಡೇಟ್ ಆಫ್ ಎಫ್ಐಆರ್ ಅಂತ ಕೆಲವೊಂದು ರೂಲಿಂಗ್ ಇದಾವೆ, ಫ್ರಮ್ ದಿ ಡೇಟ್ ಆಫ್ ಅರೆಸ್ಟ್ ಅಂತ ಕೆಲವೊಂದು ರೂಲಿಂಗ್ ಇದಾವೆ. 90 ಡೇಸ್ ಹೆಂಗ್ ಕೌಂಟ್ ಮಾಡ್ಬೇಕು ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಅಂದ್ರೆ, ನಾನೊಂದು ಮರ್ಡರ್ ಕೇಸ್ ನಡೆಸಿದ್ದೆ 92ದಲ್ಲಿ. ಮರ್ಡರ್ ಕೇಸ್ನಲ್ಲಿ ಏನಾಗಿದೆ ಅಂದ್ರೆ, ಕೆಂಚಕ್ನವ್ರು ಅಂತೇಳಿ ಒಬ್ರು CPI ಇದ್ರು ರಾಣೆಬೆನ್ನೂರಿನಲ್ಲಿ. ಒಂದು ಕರಬಸಮ್ಮ ಮೇದಾರನ್ನ ಹೆಣ್ಮಗಳನ್ನ ತುಮ್ಮಿನಕಟ್ಟೆಯಲ್ಲಿ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಶಂಕರಪ್ಪ ಇನ್ನೊಬ್ಬ ನಿಂಗಪ್ಪ ಅನ್ನೋರು ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡ್ಬಂದ್ರು. ನಾವು ಧಾರವಾಡದಲ್ಲಿ ಸೆಷನ್ಸ್ ಕೋರ್ಟ್ ಇದ್ದಾಗ ಧಾರವಾಡದಲ್ಲಿ ಹಾಕಿದ್ವಿ, ಬೇಲ್ ಅಪ್ಲಿಕೇಶನ್ ನಡೀತಾ ಇರಬೇಕಾದ್ರೆ 90 ದಿವಸ ನಾವು ನೋಡಿದ್ವಿ. 90 ದಿವಸ ಆಯ್ತು, 91ನೇ ದಿವಸಕ್ಕೆ ಅವರು ಚಾರ್ಜ್ ಶೀಟ್ ಅನ್ನ ಹಾಕಿದ್ರು. ನಾನು ಲೆಕ್ಕವನ್ನ ಕೌಂಟ್ ಮಾಡಿದೆ, ಫ್ರಮ್ ದಿ ಡೇಟ್ ಆಫ್ ಅರೆಸ್ಟ್ ಆರ್ ಫ್ರಮ್ ದಿ ಡೇಟ್ ಆಫ್ ಎಫ್ಐಆರ್. ಈಗ ಎಫ್ಐಆರ್ ನಿಂದ ಹಿಡಿದ್ರೆ 91st ಡೇ ಆಗೋದು, ಡೇಟ್ ಆಫ್ ಅರೆಸ್ಟ್ ಹಿಡಿದ್ರೆ 90 ಡೇಸ್ ಒಳಗಾಗೋದು. ಸೊ ಅದರಿಂದ 1985 ಕ್ರಿಮಿನಲ್ ಲಾ ಜರ್ನಲ್ದೊಳಗೆ ರೂಲಿಂಗ್ ಸಿಕ್ತು. 167 ಕ್ಲಾಸ್ 2 ಅನ್ನ ಯಾವ ರೀತಿ ನಾವು ಇದನ್ನು ಮಾಡ್ಬೇಕಂತ ನನ್ನ ವಿರುದ್ಧ ಇಬ್ಬರು ಪ್ರಾಸಿಕ್ಯೂಟರ್ ವಾದ ಮಾಡಿದ್ರು. ಆ ಕೇಸ್ನಲ್ಲಿ ಜಾಮೀನು ಕೊಡಬಾರದು ಇವರಿಗೆ ಅಂತ. ಅವರ ಹೆಸರು ಅಷ್ಟು ನೆನಪಿಲ್ಲ. ಒಳ್ಳೆ ಅದ್ಭುತವಾದ ಮತ್ತು ಶಕ್ತಿಯುತವಾದ ಸ್ಟ್ರಾಂಗ್ ಪ್ರಾಸಿಕ್ಯೂಟರ್ ನಾನು ಕೂಡ ವಾದ ಮಾಡಿದ್ರು. ಇಬ್ರು ವಾದ ಮಾಡಿದ್ರು. ಅವ್ರ ಹೆಸರು ಬಾಯಲ್ಲಿದೆ, ನೆನಪು ಬರ್ತಾ ಇಲ್ಲ. ಯಾಕಂದ್ರೆ 92ದಲ್ಲಿ ನಾನು ವಾದ ಮಾಡಿದ್ರೆ ಅದು 91st ಡೇಕ್ಕೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಇವರು.
ಗಗನ್ ದೀಪ್ ಅಂತ ಹೇಳಿ SP ಇದ್ರು, ಧಾರವಾಡ SP ಗಗನ್ ದೀಪ್ ಅಂತ. ಅವರಿಂದ ಕೆಂಚಕ್ನವ್ರಿಗೆ ನೋಟಿಸ್ ಹೋತು. ಕೆಂಚಕ್ನವರು ಆಗ ಸೀನಿಯರ್ ಇದ್ರು CPI. ಆಮೇಲೆ ನಾನೇನ್ ಮಾಡಿದೆ ಅಂದ್ರೆ, ಫ್ರಮ್ ದಿ ಡೇಟ್ ಆಫ್ ಅರೆಸ್ಟ್ 90 days ಒಳಗೆ ಇವರು ಚಾರ್ಜ್ ಶೀಟ್ ಹಾಕಬೇಕು. ಚಾರ್ಜ್ ಶೀಟ್ ಅನ್ನ JMFC ಕೋರ್ಟ್ಗೆ ಹಾಕಿಲ್ಲ ಅಂದ್ರೆ 91st ಡೇ ಓದ್ಬಿಟ್ಟು 92nd ಡೇ 92ನೇ ದಿವಸದಲ್ಲಿ ನಾನು ಬೇಲ್ ಪಿಟಿಷನ್ ಹಾಕಿದೆ. ಬೇಲ್ ಪಿಟಿಷನ್ ಏನಂದ್ರೆ 167 ಕ್ಲಾಸ್ 2 ಕೆಳಗೆ 90 ದಿವಸದೊಳಗೆ ಆರೋಪಿಯನ್ನ ಮತ್ತು ಚಾರ್ಜ್ ಶೀಟ್ ಅನ್ನ ಹಾಕಿ ಸೆಷನ್ಸ್ ಕೋರ್ಟಿಗೆ ಕಳಿಸ್ರಿ ಅಂತ ಇವರು ಮನವಿ ಮಾಡಿಕೊಳ್ಳದೆ ಇದ್ರೆ ಈ JMFC ನ್ಯಾಯಾಲಯ ರಿಮಾಂಡ್ ಮಾಡಲಿಕ್ಕೆ, ಜುಡಿಷಿಯಲ್ ಕಸ್ಟಡಿ ಇಟ್ಕೊಳ್ಳಿಕ್ಕೆ ಅಧಿಕಾರ ವ್ಯಾಪ್ತಿ ಬರೋದಿಲ್ಲ CRPC ಪ್ರಕಾರ. ಆದ್ರಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರು ಏನ್ ಮಾಡಿದ್ರು ಅಂದ್ರೆ 92ದಲ್ಲಿ ಜೂನ್ 18 ಎಷ್ಟನೇ ತಾರೀಕಿಗೆ ನಂದು ಇದಾಯಿತು. ಸುಮಾರು 60-70 ಮಂದಿ ಕಿಕ್ಕಿರಿದು ನೋಡಕತ್ತಿದ್ರು. JMFC ಕೋರ್ಟ್ಗೆ ಮರ್ಡರ್ ಕೇಸ್ನಲ್ಲಿ ರಿಲೀಸ್ ಮಾಡುವಂತ ಅಧಿಕಾರ ಇಲ್ಲ, ಜಾಮೀನು ಕೊಡುವಂತ ಅಧಿಕಾರ ಇಲ್ಲ ಅಂತ ವಾದ ಮಾಡಿದ್ರು. ಸೊ ವಕೀಲರು ಕೂಡ ಬಹಳ ಅದನ್ನೇ ಇಟ್ಕೊಂಡಿದ್ರು. 167 ಕ್ಲಾಸ್ 2 ಕೆಳಗೆ ನಾನು ಅಪ್ಲಿಕೇಶನ್ ಹಾಕಿ ಆರ್ಗ್ಯುಮೆಂಟ್ ಮಾಡಿದೆ. ರಾಣೆಬೆನ್ನೂರು ಕೋರ್ಟ್ನಲ್ಲಿ ಬೇಲ್ ಆಯ್ತು, ಅವರಿಗೆ ಇಬ್ಬರಿಗೂ ಬೇಲ್ ಆಯ್ತು. ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅವರು ಇಟ್ಕೊಳ್ಳಿಕ್ ಬರೋದಲ್ಲ. ಈವನ್ ದೇ IO ಕಮಿಟೆಡ್ ಫಾಲ್ಟ್, ಇಟ್ ಈಸ್ ದಿ ಫಾಲ್ಟ್ ಆನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್, ಬಟ್ ಇಟ್ ಈಸ್ ನಾಟ್ ದಿ ಫಾಲ್ಟ್ ಆಫ್. ಈಗ ಹಂಗೆ ಇಟ್ಕೊಂಡ್ರೆ ಇಲ್ಲಿಗಲ್ ಡಿಟೆನ್ಷನ್ ಆಗ್ತದೆ. ನ್ಯಾಯಾಲಯನೂ ಇಟ್ಕೊಳಕ್ ಬರೋದಲ್ಲ. ನ್ಯಾಯಾಲಯ ಕೂಡ should follow the rules and the constitution and the laws. ನ್ಯಾಯಾಂಗ ಕೂಡ ಕಾನೂನನ್ನ ಅತಿ ಪದ್ಧತಿ ಪ್ರಕಾರ ಆ ನಿಷ್ಠೆಯಿಂದ ಅಷ್ಟೇ ಅದ್ಭುತವಾಗಿ ಕಾನೂನನ್ನ ಪರಿಪಾಲನೆಯನ್ನ ಮಾಡ್ತಾ ಇದೆ ನ್ಯಾಯಾಂಗ. ಅದರ ಬಗ್ಗೆ ನನಗೆ ಪ್ರೌಡ್ ಇದೆ, ಹೆಮ್ಮೆ ಇದೆ. ಆದ್ರಿಂದ 92ರಲ್ಲಿ ಶಂಕರಪ್ಪ ಆಡಿನವರಂತ, ಇನ್ನೊಬ್ಬ ನಿಂಗಪ್ಪ ಅಂತ ಹೇಳಿ ತುಮ್ಮಿನಿಕಟ್ಟಿಯವರವರು, ಅವರಿಬ್ಬರನ್ನು ಬಿಡಿಸ್ದೆ, ಜಾಮೀನ್ ಮೇಲೆ ಬಿಡಿಸ್ದೆ. ಮತ್ತೆ ಧಾರವಾಡದಾಗ ಸೆಷನ್ಸ್ ಆಯ್ತು, ಅಲ್ಲಿ ಕೇಸು ಗೆದ್ವಿ. ಆ ಹೆಣ್ಮಗಳು ಮರ್ಡರ್ ಮಾಡಿ ಬೀಸ್ಬೇಕ್ಯಾರ ಅಂತ ಹೇಳಿ ಕೇಸ್ ಹಾಕಿದ್ರು ಪೊಲೀಸರು. ಅದು ಸುಳ್ಳಾಯ್ತು, ಅದು ಬಿಡುಗಡೆ ಮಾಡಿಸಿದ್ವಿ. ಬಿಡುಗಡೆಯಾಗಿ ಅದರೀಗ ಯಾವಾಗಾದ್ರೂ ಬಂದರೆ ಬಂದು ಹೋಗ್ತಾರೆ, ಕೇಸು ಕೊಡ್ತಾರೆ. ಏನಾರು ಮತ್ತೆ ಮುಂದಿನ ಕೇಸುಗಳಿದ್ರೆ ನಾನು ಸರ್ ನಿಮ್ಮ ಶಂಕರಪ್ಪ ನನ್ನ ಮರ್ಡರ್ ಕೇಸ್ನ ಬಿಡಿಸಿದ್ರಿ ಅಂತ ಹೇಳ್ತಾರೆ ಅವರು. ಹಾಗೆ ಈಗ ಈ ದರ್ಶನ್ ಅವ್ರ ಕೇಸ್ನಲ್ಲಿ ಏನಾಗಿದೆ ಅಂದ್ರೆ 7:36 26 ಕಾರ್ ಹೋಗೋದನ್ನ ತೋರಿಸ್ತಾರೆ. CCTVಯಲ್ಲಿ ಈ 7 ಗಂಟೆ ಸಾಯಂಕಾಲ 7:26 ದರ್ಶನ್ ಅವರ ಕಾರ್ ಹೋಗ್ತದೆ. ಆದರೆ ಅದೇ ಕಾರು ಅಂತ ನಾವು ನಂಬೋದಲ್ಲ, ಯಾಕಂದ್ರೆ ಆ CCTVಯಲ್ಲಿ ಅದರ ನಂಬರ್ ಅದು ಆಗ್ತಾ ಇಲ್ಲ. ಆ ರೆಡ್ ಕಲರ್ ಕಾರು ಬಹಳ ಇರ್ತವೆ. ಇವತ್ತೊಂದು ರೆಡ್ ಕಲರ್ ರಾಯಲ್ ಎನ್ಫೀಲ್ಡ್ ಯಾರ್ದಾರ ಹೋತು ಅಂದ್ರೆ ಅಂತವ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿರ್ತವೆ. ಈಗ ದರ್ಶನ್ ಅವ್ರದ ರೆಡ್ ಜೀಪ್ ಇದೆಯಲ್ಲ, ಅಂತ ಜೀಪ್ಗಳು ಎಷ್ಟು ಮ್ಯಾನುಫ್ಯಾಕ್ಚರ್ ಇರ್ತವೆ? ಬೆಂಗಳೂರಿನಲ್ಲಿ ಅಂತ ಜೀಪ್ಗಳು ಎಷ್ಟು ಇದಾವೆ? ಮೋರ್ ದನ್ 2000 or 3000 ಇರಲೇಬೇಕಲ್ಲ ಬೆಂಗಳೂರಿನಲ್ಲಿ. ಒಂದು ಅದು ಇವರೇ ಅಂತ ಸಿದ್ಧ ಮಾಡಬೇಕು. ನಂಬರು ಮತ್ತು ರಿಜಿಸ್ಟ್ರೇಷನ್ ಅದೆಲ್ಲದು ಇವ್ರ ಹೆಸರಿಗಿದೆಯಾ, ಗಾಡಿ ಯಾರ ಹೆಸರಿಗಿದೆ, ಏನು ಎಂತೂ ಇವೆಲ್ಲ ಬರ್ತವೆ. RC ಓನರ್ ಯಾರು, ಅದ್ರಾಗ ಇದ್ದಾರೆ ಯಾರು, ಡ್ರೈವರ್ ಇದ್ನೋ ಅಥವಾ ಯಾರು ದರ್ಶನ್ ಡ್ರೈವ್ ಮಾಡ್ತಿದ್ರು, ಯಾರಿದ್ರು, ಏನು ಅನ್ನೋದನ್ನ, ಆ ಗಾಡಿ ಎಲ್ಲೆಲ್ಲಿ ಬಂದಿದೆ, ಏನು ವೆದರ್ ದಿ ದರ್ಶನ್ ವಾಸ್ ಇನ್ಮೆಟ್ ಆಫ್ ದಿ ವೆಹಿಕಲ್ ಯಾಸ್ ಆನ್ ದ ಡೇ, ಯಾಸ್ ಆನ್ ದಿ ಟೈಮ್. ಅಲ್ಲಿ ಪಾಸ್ ಆಗೋದು, ಶೆಡ್ ಕಡೆ ಪಾಸ್ ಆಗಂತ ಒಂದು ಇದನ್ನ ಮೀಡಿಯಾದ ತೋರಿಸ್ತಾರೆ, ಅಷ್ಟೇ ಮೀಡಿಯಾದರಿಗೆ ಗೊತ್ತಿರೋದು. ಅದು 7:26. 7:26 ರಿಟರ್ನ್ ಬರೋದು 8 ಅಥವಾ 8:30 9 ಗಂಟೆ ಒಳಗೆ ರಿಟರ್ನ್ ಆಗಿಬಿಡ್ತದೆ. ಈಗ PM ಪ್ರಕಾರ ಎಷ್ಟು ಗಂಟೆ ತೋರಿಸ್ತಾರೆ ಇವರು? ಟೈಮ್ ಆಫ್ ಡೆತ್ ಅನ್ನ PM ನಲ್ಲಿ ಡಾಕ್ಟರ್ ಬರೆದಿರ್ತಾರೆ. ಆಸ್ ಪರ್ ದೇರ್ ವ್ಯೂಸ್, ಆಸ್ ಪರ್ ದಿ ಇನ್ಫಾರ್ಮೇಶನ್ ರಿಸೀವ್ಡ್, ದಿ ರೇವಣಸಿದ್ದಯ್ಯ ರೇವಣಸ್ವಾಮಿ ಸಾವು ಯಾವಾಗ ಸಂಭವಿಸಿದೆ ಅಂದ್ರೆ ಅರ್ಲಿ ಮಾರ್ನಿಂಗ್ 4 ರಿಂದ 4:15 3 ಗಂಟೆ ಮೇಲ್ಪಟ್ಟು ಸಾವು ಸಂಭವಿಸಿದೆ. ಆ ಸಮಯದಲ್ಲಿ ಐದರ್ ದಿ ಪವಿತ್ರಗೌಡ ಆರ್ ದಿ ದರ್ಶನ್ ಆರ್ ಹೀಸ್ ವೆಹಿಕಲ್ ವಾಸ್ ನಾಟ್ ಮೂವ್ಡ್.
3 ಗಂಟೆಯ ನಂತರ, ರಾತ್ರಿ 3 ಗಂಟೆಯ ನಂತರ, ಅದೇ ದಿನ ರಾತ್ರಿ 3 ಗಂಟೆಯ ನಂತರ, ಅದಕ್ಕಿಂತ ಮೊದಲನೇ ದಿವಸ 12 ಗಂಟೆ ನಂತರ ಡೇಟ್ ಚೇಂಜ್ ಆಗ್ತದೆ. 12ಕ್ಕಿಂತ ಮೊದಲು ಡೇಟ್ ಚೇಂಜ್ ಆಗ್ತಿದೆ. 12ಕ್ಕಿಂತ ಮೊದಲು ಅಂದ್ರೆ 8ನೇ ತಾರೀಕು 7:26. ಇವರು FIR ಮಾಡಿದ್ರು 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ. ಅಂದ್ರೆ 9ನೇ ತಾರೀಕು ಅರ್ಲಿ ಮಾರ್ನಿಂಗು ಅಥವಾ 2 ಗಂಟೆಯ ನಂತರ, 3 ಗಂಟೆ ನಂತರ ಆ ಹುಡುಗನನ್ನ ಹೊಡೆದು ಸಾಯಿಸಿದ್ದಾರೆ. ಆಗ ಯಾರು ಸಾಯುವ ಹಾಗೆ ಹೊಡೆದ್ರು, ದಟ್ ಈಸ್ ಇಂಪಾರ್ಟೆಂಟ್. ಆ 17 ಮಂದಿಯಲ್ಲಿ ಯಾರಾದರೂ ಹೊಡೆದಿದ್ರೆ ಇಂಥವರೇ ಹೊಡೆದಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ನಲ್ಲಿ ಪೊಲೀಸರು ಹಾಕಬೇಕು. ಅದು ಬಹಳ ಕಷ್ಟಕರವಾದ ವಿಚಾರ ಪೊಲೀಸರಿಗೆ, ದೈವಗಳಿಗೆ. ಅರೆಸ್ಟ್ ಮಾಡೋದು ಈಸಿ ರೀ, ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಈಸಿ. ಆದರೆ ಪೊಲೀಸರಿಗೆ ಅದನ್ನ ಪ್ರೂವ್ ಮಾಡೋದು ಬಹಳ ಕಷ್ಟ ಇದೆ. ನಮಗೆ ವಕೀಲರಿಗೆ ಹಗರಿದೆ ಅದೇನು ದೊಡ್ಡ ಅಜ್ಜಿ ಇಲ್ಲ. ಇವ್ರು ಹೇಳ್ತಾರೆ, ಇವರು ಅಸಂಕಷ್ಟ, ಇವರಿಗೆ ಗಲ್ಲು ಶಿಕ್ಷೆ. ಗಲ್ಲು ಶಿಕ್ಷೆ ಏನಾರ ಆತು ಅಂದ್ರೆ ಮೀಡಿಯಾದವ್ರಿಗೆ ನಿಮಗೆ ಚಾಲೆಂಜ್ ಮಾಡ್ತಾನೆ. ಮೀಡಿಯಾ ಆಗಲಿ, ಅವ್ರ ಪರ ಯಾರ ಮಾಡಲಿ. ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣನಂಗ ನೇಣು ಹಾಕಿದ್ರಲ್ಲ ಬ್ರಿಟಿಷರು, ಹಂಗ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆ ಏನಾದರೂ ಗಲ್ಲು ಶಿಕ್ಷೆಯನ್ನು ವಿಧಿಸಿದರೆ ನಾನು ದರ್ಶನನ ವಿರೋಧಿಗಳಿಗೆ, ಮೀಡಿಯಾಗಳಿಗೆ ಸರೆಂಡರ್ ಆಗ್ಬಿಡ್ತೇನೆ. ನನ್ನನ್ನು ಗಲಿಗರ ಹಾಕ್ರಿ, ನನ್ನ ಏನಾರ ಮಾಡ್ರಿ, ನನ್ನ ಆಸ್ತಿ, ನನ್ನ ಬಾಡಿ ಎಲ್ಲವನ್ನೂ ಈ ಮೀಡಿಯಾದವರಿಗೆ ದಾನ ಮಾಡಿದ್ದೇನೆ ಇವತ್ತು. ಯು ರಿಸೀವ್ ದಿ ಚಾಲೆಂಜ್. ಲೇ ಮೀಡಿಯಾದವ್ರೆ, ಲೇನ ಅಂತ ನಿಮಗೆ, ಲೇ ಅಜಿತಾ, ಯು ರಿಸೀವ್ ಮೈ ಚಾಲೆಂಜ್. ಏನ್ ಚಾಲೆಂಜ್ ನಂದ? ದರ್ಶನಿಗೆ ಏನಾದರೂ ಗಲ್ಲು ಶಿಕ್ಷೆ ಆದ್ರೆ, ಸುಪ್ರೀಂ ಕೋರ್ಟ್ ಮಟ್ಟ ಹೋಗ್ಲದ, ದರ್ಶನಕ್ಕೆ ಗಲ್ಲು ಶಿಕ್ಷೆ ಆದ್ರೆ ನನ್ನ ದೇಹ, ನನ್ನ ಆಸ್ತಿ, ನಾನು ದುಡಿದದ್ದು ಎಲ್ಲದನ್ನು ನಿಮ್ಮ ಚಾನಲ್ಗಳಿಗೆ ಅರ್ಪಣೆ ಮಾಡಿಬಿಡ್ತಾನೆ. ನೀವು ನನ್ನ ಹೆಂಗಾದ್ರೂ ಯೂಸ್ ಮಾಡ್ಕೊಳ್ರಿ, ಹೆಂಗಾರ ಕಸ ಹೊಡೆಯಕಚ್ಚಿರಿ, ಗುಲಾಮನ್ ಮಾಡ್ಕೊಳ್ರಿ, ನೀವು ಏನಾರ ಮಾಡಿ. ರೈತನ ಮಗ ನಾನು ಎಲ್ಲದಕ್ಕೆ ರೆಡಿ ಅದನ್ನು. ಹೊಲ ಹೊಡೆಯಕಚ್ಚಿರಿ, ಏನಾರ ಮಾಡಕಚ್ಚಿರಿ, ನಿಮ್ಮ ಟಿವಿ ಮುಂದೆ ದಿನ ಕಸ ಹೊಡೆಯ ತೋರಿಸ್ರಿ ನನ್ನ. ಹೌದಾ? ಒಂದು ಚಡ್ಡಿ, ಒಂದು ಅಂಗಿ ಮೇಲೆ ಕುತ್ಕೊಂಡು ರೈತರ ಮಗ ಹೆಂಗ್ ದುಡಿತಾರ ಹಂಗ ನಾನು ಕುತ್ಕೊಂಡು ದುಡಿತೇನೆ. ನನ್ನ ಚಾಲೆಂಜ್ ಸ್ವೀಕಾರ ಮಾಡ್ತೀರಾ? ಅವನಿಗೆ ಗಲ್ಲು ಶಿಕ್ಷೆ ಆಗಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಉತ್ತರ ಹೇಳಿ ನಿಮ್ಮ ಮೀಡಿಯಾದಾಗ. ಎಲ್ಲಾ ಮೀಡಿಯಾದಾಗ ರಂಗಣ್ಣ, ಮಂಗಣ್ಣ, ಅವನ ಜಯಪ್ರಕಾಶ್ ಶೆಟ್ಟಿ, ಅಜಿತಾ, ಅಷ್ಟ್ರಿಗೂ ಚಾಲೆಂಜ್ ಮಾಡ್ತಾನೆ. ನನ್ನ ಚಾಲೆಂಜ್ ನಿಮ್ಮ ಉತ್ತರ ಏನು ಹೇಳ್ರಿ? ದರ್ಶನಗ ಇವತ್ತಾಗ್ಲಿ, ನಾಳೆ ಆಗ್ಲಿ, ಮತ್ತೋಗ್ಲಿ, ಯಾವಾಗರಾಗ್ಲಿ ಗಲ್ಲು ಶಿಕ್ಷೆ ಆತು ಅಂದ್ರೆ ನಿಮ್ಮ ಗುಲಾಮ ನಾನಾಗ್ತಾನೆ. ನನ್ನ ಆಸ್ತಿ, ಮನಿ, ನಾನು ಎಲ್ಲ ನನ್ನ ಸಮವಸ್ತ್ರವನ್ನು ಬಿಟ್ಟು, ನನ್ನ ವಕಾಲತ್ತಿನ ಸಮವಸ್ತ್ರವನ್ನ ಬೇರೆ ಕಡೆ ಇಡ್ತಾನೆ. ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದು ನಿಮಗೆ ಗುಲಾಮನಾಗ್ತಾನೆ. ಯಾಕೆಂದ್ರೆ ಅಡ್ವೊಕೇಟ್ಸ್ ಇಮೇಜ್, ಅಡ್ವೊಕೇಟ್ಸ್ ಗ್ಲಾಮರ್ ಅನ್ನ ಡಿಕ್ಲೈನ್ ಮಾಡಕ್ ನಾ ತಯಾರಲ್ಲ. ಅಡ್ವೊಕೇಟ್ಸ್ ಅಂದ್ರೆ ಅತಿ ಅದ್ಭುತವಾದ, ಸಮಾಜದಲ್ಲಿ ಪ್ರಮುಖವಾದಂತ ಪಾತ್ರ ವಹಿಸುವಂತ, ಸಮಾಜವನ್ನು ತಿದ್ದುವಂತ, ಸಮಾಜದಲ್ಲಿ ಶಿಸ್ತನ್ನು ಕಲಿಸುವಂತ, ಕಾನೂನನ್ನು ಎಲ್ಲರಿಗೂ ಪಾಠ ಮಾಡುವಂತ, ಕಾನೂನಿನ ಲೆಕ್ಚರರ್ ಮಾಡುವಂತ, ಕಾನೂನಿನ ಪರೀಕ್ಷಾ ವಿದ್ಯಾರ್ಥಿಗಳ ಪೇಪರ್ ಚೆಕ್ ಮಾಡುವಂತ, ಮತ್ತು ಜಡ್ಜ್ ಆಗುವಂತ, ಜಡ್ಜ್ ಆದ್ಮೇಲೆ ಮತ್ತೆ ವಾದ ಮಾಡುವಂತ ಸುಪ್ರೀಂ ಕೋರ್ಟ್ ಜಡ್ಜಸ್ ಕೂಡ ಅಡ್ವೊಕೇಟ್ಸೇ. ಆಲ್ ಜಡ್ಜಸ್ ಆರ್ ದಿ ಅಡ್ವೊಕೇಟ್ಸ್, ಬಟ್ ಆಲ್ ಅಡ್ವೊಕೇಟ್ಸ್ ಆರ್ ನಾಟ್ ದಿ ಜಡ್ಜಸ್. All snakes are not the cobra, but cobra is one of the snake. Cobra is one of the snake, but all snakes are not the cobra. Cobra ಕೈ ಹೆಡೆ ಇರ್ತದೆ. ಹಾಗೆ ನ್ಯಾಯಾಂಗದ ಜಜಸ್ಗಳಿಗೆ ಹೆಡೆ ಇರ್ತದೆ, ಅಧಿಕಾರ ಇರ್ತದೆ. ಅಲ್ಲಿ ನಮ್ಮಂಥವರೇ ಹೋಗಿ ಕಾನೂನಿನ ವಿಶ್ಲೇಷಣೆ ಇರೋರು, ಅನುಭವ ಇರೋರು ಅಲ್ಲಿ ಮೇಲೆ ಹೋಗಿ ಕೂತಿರ್ತಾರೆ. ಅವರ ನಮ್ಮ ಚರ್ಚೆ, ವಾದ ವಿವಾದ ಕಾನೂನಾತ್ಮಕವಾಗಿ ನಡೀತವೆ. ನಮ್ಮ ವಿರೋಧಿ ವಕೀಲರು ನಮ್ಮ ಕಾನೂನಿನ ವಿಶ್ಲೇಷಣೆ ಇದೇ ರೀತಿ ಇರ್ತದೆ ಅನ್ನೋ ವಾದ ಬೀಳುತ್ತದೆ. ಕಾನೂನು ಮತ್ತು ವಿಚಾರ ವಿನಿಮಯ ಮತ್ತು ಫ್ಯಾಕ್ಟ್ಸ್ ಎರಡು ವಿಭಾಗ ಮಾಡ್ತಾವ ನಾವು. ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಫ್ಯಾಕ್ಟ್ಸ್ ಅಂದ್ರೆ ವಿಚಾರ ವಿನಿಮಯ ಮತ್ತು ಫ್ಯಾಕ್ಟ್ಸ್ ಅಂದ್ರೆ ವಿಚಾರ ವಿನಿಮಯ ಮತ್ತು
ನಮ್ಮ ಕಾನೂನಿನ ವಿಶ್ಲೇಷಣೆಗಳನ್ನು ಅಲ್ಲಿ ಮಾಡ್ತಿರ್ತೇವೆ. ಸೊ ಹಾಗಾದ್ರೆ ಪಂಚನಾಮಗಳು, ಗಾಡಿ ಸೀಸ್ ಮಾಡಿದ್ದು, ಸ್ಪಾಟ್ನೆ ಹೋಗಿದ್ದು, ಪಂಚನಾಮ ಮಾಡಿದ್ದು, ಸಿಸಿಟಿವಿ ತಗೊಂಡದ್ದು, ಸಿಸಿಟಿವಿ ತಗೋಬೇಕಾದ್ರೂ ಒಂದು ಪಂಚನಾಮ ಆಗಬೇಕು, ಸಿಸಿಟಿವಿ ಒಳಗೆ ಏನ್ ಬಂದತಿ ಏನನ್ನೋದು ಮಾನಿಟರ್ ಆಗಬೇಕು, ಅದು FSL ನಿಂದ ವರದಿ ಬರಬೇಕು, ಅದರಲ್ಲಿರ್ತಕ್ಕಂಥ ಸೌಂಡು, ಅದರಲ್ಲಿರ್ತಕ್ಕಂಥ ಮಾತಾಡಿದ್ದು, ಅದರಲ್ಲಿ ಹೋಗಿದ್ದು ಬಂದದ್ದು, ಏನು ಕೃತ್ಯ ಮಾಡಿದ್ದಾರೆ. ಆಯ್ತು, ಬಹಳ ಅಂದ್ರೆ ಹೊಡೆದಿದ್ದಾರೆ, ದರ್ಶನ್ ಅವ್ರು ಹೊಡೆದಿದ್ದಾರೆ, ಹೊಡೆದ್ರು ದುಡ್ಡು ಕೊಟ್ಟರು ಹೋದ್ರು, ಅದೆಲ್ಲ ಇರ್ತದ. ಪವಿತ್ರ ಗೌಡ ಅವರು ಹೊಡೆದ್ರು ದುಡ್ಡು ಕೊಟ್ಟರು, ಅದು ಹೋಗ್ತದ. ಸೊ ಆ ಸೆಕ್ಷನ್ ಆದ್ರೆ ಅಷ್ಟೇ ಮಾಡಿ ಹೋಗಿ ಅವ್ರ ಅಂದ್ರೆ ಅದು ತೋರಿಸೋದೇನು ಅಂದ್ರೆ ಇವರು ಮೇಲ್ನೋಟದ ಕಾನೂನಿನ ವಿಚಾರ ಅಂದ್ರೆ ಈ ಬೇಲಿಗೆ ಸಂಬಂಧಪಟ್ಟಂತೆ ಹೊಡೆದ್ರು ಹೋದ್ರು ಅವರು 8-9 ಗಂಟೆ ಒಳಗೆ ಅಲ್ಲಿಲ್ಲ, ಅಲ್ಲಿ ಆಲ್ರೆಡಿ ಹೋಗಿಬಿಟ್ಟಿದ್ದಾರೆ ಡಿಪಾರ್ಚರ್ಡ್. ಆಗ ಸತ್ತಿಲ್ಲ ಯಾರು, ರೇಣುಕಾ ಸ್ವಾಮಿ ಸತ್ತಿಲ್ಲ. ಸಾಯಿಸ್ರಿ ಅಂತ ಯಾರಿಗೂ ಹೇಳಿದ ಎವಿಡೆನ್ಸ್ ಇಲ್ಲ. ಇವನನ್ನ ಸಾಯಿಸ್ಬಿಡ್ರಿ, ಇಲ್ಲ ದುಡ್ಡು ಕೊಟ್ಟು ಅವ್ನು ಕಳಿಸ್ಬಿಡ್ರಿ ಅಂತ ಹೇಳಿದ್ದಾರೆ ಅಂತ ಇವರು ಟಿವಿಯರ್ ಹೇಳೋದು. ಹಾಗಾದರೆ ಕೊಲೆಯನ್ನ ಮಾಡುವ ಉದ್ದೇಶ ದರ್ಶನ್ ಅವರಲ್ಲಿ ಇರಲಿಲ್ಲ. ಅದು ಕೊಲೆ ಮಾಡುವಂತ ಪ್ರಾಣಿನೂ ಅಲ್ಲ. ಸ್ವಲ್ಪ ಸಿಟ್ಟಿನ ಮನುಷ್ಯ, ಈ ಗಂಡ ಹೆಂಡತಿ ಜಗಳಿದೆ, ಹೆಂಡತಿ ನೋಡೋದದ್ದು ಅದು ಒಪ್ಪಿಕೊಂಡಿದ್ದಾರೆ. ಅವ್ರ ಗಂಡ ಹೆಂಡತಿ ಸರಿ ಆದರೆ ಗಂಡು ಮಕ್ಕಳ ಸಹಜವಾದ ಮನೋಧರ್ಮ, ಏನಾದರೂ ಒಂದು ಯಾರಿಗಾದ್ರೂ ಮೋಹ ಆದ್ರೆ ಅದು ಮಾಡಿದ್ರೆ ಮಟ್ಟಿದ್ರೆ ಏನೋ ಒಂದು ಗಂಡು ಮಕ್ಕಳು ಅವೆಲ್ಲ ಮಾಡ್ತಾರೆ, ಗಂಡಸ್ರಾದ್ರೆ ಅದು ಮಾಡ್ಕೊಂತಾರೆ, ಅದು ಅವ್ರಿಗೆ ವೈಯಕ್ತಿಕವಾಗಿ ಬಿಟ್ಟದ್ದು. ಅಜಿತ್ ಹತ್ರ ಆ ಮೋಹ ಮತ್ತೊಂದು ಮುಗಿದೊಂದು ಇಲ್ಲ, ಅವ್ ಮಾಡ್ಕೊಂಡಲ್ಲ. ಅದಕ್ಕೆ ಅವ್ನು ಸೆಕೆಂಡ್ ಹ್ಯಾಂಡು, 2ನೇ ಪತ್ನಿ ಹಂಗ ಹಿಂಗ ಅಂತ ಹೇಳಿಕೆಂತ ಕುತ್ಕಂದ್ರೆ ದರ್ಶನ್ ಹಂಗದನ ಹಿಂಗದನ ಕ್ರೂರಿ ಅದನ, ಬಹಳ ಕೇಸದವು, ಕ್ರಿಮಿನಲ್ ಅದನ, ಗಲ್ ಶಿಕ್ಷೆ ಹಾಕ್ರಿ ಅಂತ ಅಜಿತ್ ಒದರಿಕೆಂತ ಹೋದ್ರೆ ಒದರಿದ್ರೆ ಏನೂ ಆಗೋದಿಲ್ಲ. ಕಳ್ಳಿ ಕೂದಲ ಹರಿದ್ರೆ ಎಷ್ಟು ಉಳಿತವೆ, ಹಾಗೆ ದರ್ಶನನ ಬಗ್ಗೆ ಏನೊಬ್ಬ ಪ್ರಚಾರ ಮಾಡಿದ್ರು ಏನೂ ಆಗೋದಿಲ್ಲ, ದರ್ಶನ ಗಲ್ ಶಿಕ್ಷೆ ಆಗೋದಿಲ್ಲ. ಹಾಗಾದ್ರೆ ನಮ್ಮ ದರ್ಶನ್ ಭಕ್ತರಲ್ಲಿ ಏನಿದೆ ಒಂದು ಅಂದ್ರೆ 18ನೇ ತಾರೀಕು ರಿಲೀಸ್ ಕರೆ ಇಲ್ಲ. 18ನೇ ತಾರೀಕು ಮಾನ್ಯ ಹೈಕೋರ್ಟ್ನಲ್ಲಿ ಜಾಮೀನನ್ನ ಇವ್ರು ಕೇಳಿಲ್ಲ. 18ನೇ ತಾರೀಕಿಗೆ ಒಂದು ರಿಟ್ ಹಾಕಿದ್ದಾರೆ. ರಿಟ್ ನಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ನಮಗೆ ಅಲ್ಲಿ ಊಟ ಸೇರ್ತಾ ಇಲ್ಲ ಅಲ್ಲಿ, ಯಾಕಂದ್ರೆ ಇವರು ಜಿಮ್ ಮಾಡ್ಕೊಂಡು ಒಂದು ಇದಕ್ಕೆ ಸೆಟ್ ಆಗಿರೋರು. ಈಗ ಸಾಮಾನ್ಯರಾದ್ರೆ ಎಲ್ಲಾ ಕಡೆ ನೀರು ಕುಡಿತಾರೆ, ಎಲ್ಲಾ ಕಡೆ ಇದು ಮಾಡ್ತಾರೆ. ಈಗ ಇವರೆಲ್ಲ ಬಿಸ್ಲೇರಿ ನೀರು ಕುಟ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಹೈಜಿನಿಕ್ ಫುಡ್ ತಿನ್ಕಂತ ಇದ್ದವರು. ಸೊ ಈಗ ಅಲ್ಲಿ ಫಂಗಸ್ ಇರುತ್ತೆ, ಪಾಚಿ ಇರುತ್ತೆ, ನೀರಿನಲ್ಲಿ ಹೆಂಗಿರ್ತಾವೋ, ಇವಾರು ವಾಟರ್ ಕೊಡ್ತಾರೋ ಇಲ್ವೋ, ಅಥವಾ ಅಲ್ಲಿ ಸೊಳ್ಳೆ ಕಚ್ಚೋದು, ಈಗೆಲ್ಲ ಡೆಂಗು ಅಂತವೆಲ್ಲ ಬಂದಿದಾವೆ. ಸೊ ಸೊಳ್ಳೆ ಅದಾವೋ ಇಲ್ಲೋ, ಅಲ್ಲಿ ಸೊಳ್ಳೆ ಇದ್ರೊಳಗೆ ಇದಾವೋ ಇಲ್ಲೋ, ಊಟ ಸರಿಯಾಗಿ ಇದ್ರಾಗ ಒಂದು ಇದರಿಂದ ಮಾಡ್ತಾರೋ ಇಲ್ವೋ, ಆ ಸ್ವಚ್ಛತೆ ಇಲ್ವೋ, ಇದನ್ನು ಕೂಡ ಜುಡಿಷಿಯಲಿ ನ್ಯಾಯಾಂಗ ಜಸ್ಟಿಸ್ ಅವ್ರು ಹೋಗಿ ನೋಡ್ತಿರ್ತಾರೆ, ಆಗಾಗ ಮಾನಿಟರ್ ಮಾಡ್ತಾರೆ. ಯಾಕಂದ್ರೆ ಜುಡಿಷಿಯಲ್ ಕಸ್ಟಡಿ ಇದ್ದಾಗ ಆರೋಪಿಗಳ ಒಂದು ಆರೋಗ್ಯ ಮತ್ತು ಅದನ್ನ ತಪಾಸಣೆ ಮಾಡೋದು ಒಬ್ಬ ಮ್ಯಾಜಿಸ್ಟ್ರೇಟು, ಅಲ್ಲಿ ಲೋಕಲ್ ಮ್ಯಾಜಿಸ್ಟ್ರೇಟ್ಸು ವೀಕ್ಲಿ ಟ್ವೈಸ್ ಜೈಲಿಗೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಅವ್ರದ್ದು ಹೇಗಿದೆ ಏನು ಸಮಸ್ಯೆ ಎಲ್ಲ ನೋಡ್ತಿರ್ತಾರೆ. ಆರೋಗ್ಯ ಸರಿ ಇಲ್ಲ ಅಂದ್ರೆ ಅದು ಜುಡಿಷಿಯಲ್ ಕಸ್ಟಡಿಯಲ್ಲಿ ಜವಾಬ್ದಾರಿ ಅವ್ರದೇ ಆಗ್ತದೆ. ಆದ್ರಿಂದ ಅಲ್ಲಿ ಜೈಲ್ ಅಧಿಕಾರಿಗಳು ಸರಿಯಾದ ಆರೋಗ್ಯ ಕ್ರಮವನ್ನ ಮತ್ತು ಅವರ ಹೆಲ್ತ್ ಅನ್ನ ನೋಡ್ಕೊಳ್ಳೋದು ಜವಾಬ್ದಾರಿ. ಯಾಕಂದ್ರೆ 107 ಕೆಜಿ ಇದ್ದನು, 110 ಕೆಜಿ ಇದ್ದನು, ಒಂದಪಟ್ಟಿಗೆ 107 ಕೆಜಿಯಿಂದ ಒಂದಪಟ್ಟಿಗೆ 97 ಬಂದ ಅಂದ್ರೆ ಈ ಲೂಸನ್ 10 ಕೆಜಿ, 10 ಕೆಜಿ ಒಂದಪಟ್ಟಿಗೆ ಕಡಿಮೆ ಆತಂದ್ರೆ ಹಾರ್ಮೋನ್ಸು, BP ಮತ್ತು ಹಾರ್ಟು, ಲಂಗ್ಸ್ ಫಂಕ್ಷನ್ ಮತ್ತು ಇದ್ರ ಫಂಕ್ಷನ್ ಬಹಳ ತೊಂದರೆ ಆಗ್ತವೆ. ಎದ್ರ ಫಂಕ್ಷನ್, BP ಮತ್ತು ಶುಗರ್ ಇದ್ರ ಲೆವೆಲ್ನಾಗ ಏರುಪೇರು ಆಗ್ತವೆ. ಒಂದಪಟ್ಟಿಗೆ ದಪ್ಪ ಇದ್ದರ ಸಣ್ಣ ಕಾಲ ಆಗಿಬಿಟ್ರೆ ಬಹಳ ಕಷ್ಟ ಆಗ್ತದೆ ಅವ್ರ ಲೈಫು ಮುಂದೆ. ಆಮೇಲೆ ಕೆಲವೊಂದು ಇದಕ್ಕೆ ಅಡಿಕ್ಟ್ ಆದಾಗ ಕೆಲವೊಮ್ಮೆ ಡ್ರಿಂಕ್ಸ್ ಮಾಡ್ತಿದಾರ ಅನ್ನೋದು ಇಟ್ ಈಸ್ ಓಪನ್ ಸೀಕ್ರೆಟ್. ಸ್ವಲ್ಪ ಡ್ರಿಂಕ್ಸ್ ತಗೋತಿದ್ರು, ಊಟ ಗೀಟ ಹಿಂಗೆಲ್ಲ ಮಾಡ್ತಿದ್ರು ಅಂತ ಇವೆಲ್ಲ ಟೆನ್ಷನ್ ಇರ್ತವೆ, ಮಾಡ್ತವೆ, ಮೊದಲಿಂದ ಕಲ್ತ್ಕೊಂಡ್ ಬಂದಿರ್ತಾರೆ, ಮಾಡ್ಕೊಂಡಿರ್ತಾರೆ. ಏನೋ ಡೇ ಎಲ್ಲ ಕುತ್ಕೊಂಡು ಕುಡಿದು ಜೋಲಿ ಹೊಡಿತಿರೋದಲ್ಲ. ಸೊ ಆ ಕಾರಣದಿಂದ ಅವರೆಲ್ಲ ಒಂದು ಏನೋ ಪಾರ್ಟಿ ಗಿಟ್ಟಿ ಮಾಡ್ಕೊಂತಿರ್ತಾರೆ. ಅವೆಲ್ಲ ಓಪನ್ ಸೀಕ್ರೆಟ್ ಈಗ. ಆದ್ರಿಂದ ಪಾರ್ಟಿ ಅಂತ ಒಂದು ಹೆಸರಿಟ್ಟಿರ್ತಾರೆ. ಪಾರ್ಟಿ ಅಂದ್ರೆ ಮುಗಿದು ಹೋಗ್ತದು. ಗುಂಡು ತುಂಡು ಇರ್ತವೆ, ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಂತಾರೆ. ಇವ್ರೇನು ಮಾಡ್ಕೊಳೋದಲ್ವಾ, ಇವ್ರೇನು ಗುಂಡು ತಿನ್ನೋದಲ್ಲ. ಇವರು ಮ್ಯಾಲ್ ಕುತ್ಕೊಂಡು ಟಿವಿ ಒಳಗೆ ಹೇಳ್ತಾರಲ್ಲ, ಇವ್ರೇನು ಗುಂಡು ತುಂಡು ತಿನ್ನೋದಲ್ಲ. ಇವರು ಏನು ವಿಭೂತಿ ಚಂದ್ರ ಹಚ್ಕೊಂಡೆಲ್ಲ ಪೂಜೆ ಮಾಡ್ಕೊಂಡು ಕುಂತಿರ್ತಾರ ಇವರು? ಇಲ್ಲ. ಕಾರಣ ಇವರು ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಆಸ್ ಕ್ವಿಕ್ ಆಸ್ ಪಾಸಿಬಲ್, ಏನು 90 ಡೇಸ್ ಅಂದ್ರೆ 90 ಡೇಸ್ ಹಾಕ್ಬೇಕಂತಿಲ್ಲ.
ಇದು ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಆಸ್ ಕ್ವಿಕ್ ಆಸ್ ಪಾಸಿಬಲ್, ಆಸ್ ಅರ್ಲಿ ಆಸ್ ಪಾಸಿಬಲ್ ಸ್ಪೆಷಲ್ ಟೀಮ್ ಮಾಡ್ಕೊಂಡು ಇದನ್ನ ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟ್ ಹಾಕಬೇಕಾಗ್ತದೆ. ಯಾಕೆ 90 ಡೇಸ್ ರೂಲ್ಸ್ ಇದ್ರೂ ಕೂಡ ಚಾರ್ಜ್ ಶೀಟ್ ಯಾಕೆ ಲೇಟ್ ಮಾಡಿದ್ರು, ಸಬ್ಮಿಷನ್ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದಿ ರೀಸನ್? ಹಂಗಾರೆ ಕಸ್ಟಡಿಯಲ್ಲಿ ಯಾಕೆ ಅವ್ರನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಬೇಕು? ಒಬ್ಬ ನಿರಪರಾಧಿಯನ್ನ ಅನ್ನೆಸರಿಯಾಗಿ ಜೈಲಿನಲ್ಲಿ ಇಡಕ್ ಬರೋದಿಲ್ಲ. ಮೇಲ್ನೋಟದ ಸಾಕ್ಷಿ ಇದ್ರೂ ಕೂಡ ಅವೆಲ್ಲ ಪರಿಗಣನೆ ಆಗಬೇಕಾಗ್ತದೆ. ಅವೆಲ್ಲ ವೆದರ್ ದೇ ಆರ್ ಅಮೌಂಟಿಂಗ್ ಟು ಇಂಪೋಸ್ ದಿ ಕನ್ವಿಕ್ಷನ್ ಆರ್ ನಾಟ್ ಅಂತ ಒಂದು ಕ್ವಶನ್ ಬರ್ತದೆ. ಸೊ ಆದ್ರಿಂದ ಮೇಲ್ನೋಟದಲ್ಲಿ ಚಾರ್ಜ್ ಶೀಟ್ ಹಾಕುವವರಿಗೆ ಯಾಕೆ ಹಾಕೋದಿಲ್ಲ ಅಂದ್ರೆ, ಈಗ ನಾವು FIR ಪ್ರಕಾರ ಹೋಗಬೇಕಾದ್ರೆ ದೇರ್ ಇಸ್ ಸಮಥಿಂಗ್ ಅಲಿಗೇಷನ್ ಬೀಯಿಂಗ್ ದೇರ್ ಇನ್ ದಿ ಇನ್ವೆಸ್ಟಿಗೇಷನ್ ದಿ 302 ಅಟ್ರಾಕ್ಟಿಂಗ್ ಆನ್ ದಿ ಪವಿತ್ರ ಗೌಡ ಅಂಡ್ ದಿ ದರ್ಶನ್. ಸೊ ಆದ್ರಿಂದ 302 ಈಗ ಬರ್ತತಿ ಇಲ್ಲ ಅನ್ನೋದನ್ನ ಚಾರ್ಜ್ ಶೀಟ್ ನೊಳಗೆ ಅವರು ಕರೆಕ್ಟ್ ಆಗಿ ಹೇಳಬೇಕು. ಯಾವ ರೀತಿ ದರ್ಶನ್ ಅವನನ್ನ ಸಾಯುವ ಹಾಗೆ ಹೊಡೆದರು ಅಥವಾ ಹೊಡೆಸಿದರು ಅನ್ನುವ ಪಾಯಿಂಟ್ ಅನ್ನ ಪ್ರಾಸಿಕ್ಯೂಷನ್ ಅಂದ್ರೆ ಪೊಲೀಸರು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ಶುಡ್ ಪ್ರೂವ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್. ಒಂದು ಎಳೆ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್, ಯಾವುದೇ ಅನುಮಾನ ಬರದೆ ಹಾಗೆ, ಅನುಮಾನಕ್ಕೆ ಆಸ್ಪದ ಇರದೆ ಪ್ರಾಸಿಕ್ಯೂಷನ್ ಅವರು ಅಂದ್ರೆ ಸರ್ಕಾರ ಮತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರು. ಇನ್ವೆಸ್ಟಿಗೇಷನ್ ಪ್ರಾಸಿಕ್ಯೂಷನ್ ಅಂದ್ರೆ ಡಾಕ್ಟರು, FSL, ಸೀಸರು, ಸರ್ವೀಸು, ಮತ್ತೊಂದು ಮುಗ್ದೊಂದು ಮೊಬೈಲು, ಹೋಗಿದ್ದು ಬಂದದ್ದು, CC ಕ್ಯಾಮೆರಾ, ಆಳ ಮೂಳ ಎಲ್ಲ ತಗೊಂಡು ಎಲ್ಲನ್ನು ಸೇರಿಸಿಕೊಂಡು ಯಾವುದೇ ಅನುಮಾನಕ್ಕೆ ಆಸ್ಪದ ಬರದ ಹಾಗೆ 302 ಅನ್ನ ಪ್ರೂವ್ ಮಾಡುವಂತ ಜವಾಬ್ದಾರಿ ಐಒ ಮೇಲಿದೆ. ಓನ್ಲಿ ದಿ ಅರೆಸ್ಟ್ ಆಫ್ ದಿ ದರ್ಶನ್ ಇಟ್ ಈಸ್ ನಾಟ್ ಅನ್ ಎನಫ್. Even if he arrested and put into the judicial custody, his duty is not an end. ಚಂದನ್ ಅವರ ಡ್ಯೂಟಿ ಎಂಡ್ ಆಗಿಲ್ಲ. ಅಲ್ಲಿಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಿ ಕೂಡಲೇ ಎಂಡ್ ಆಗಲಿಲ್ಲ. ಇಟ್ ಈಸ್ ಸ್ಟಾರ್ಟೆಡ್. ಇವರು ಸಿಂಗಮ್ ಆಗಬೇಕಾದ್ರೆ ಆ ಕೇಸನ್ನ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಪ್ರೂವ್ ಮಾಡಬೇಕು. ನಮ್ಮಂತ ವಕೀಲರು ಪ್ರಶ್ನೆ ಕೇಳ್ತಾವಲ್ಲಿ, ಅಲ್ಲಿ ಕೇಳ್ತವೆ ಪ್ರಶ್ನೆಯನ್ನ. ಸೀಸರು, ಮತ್ತೊಂದು ಮುಗಿದೊಂದು, ಎಷ್ಟು ಗಂಟೆ ಬಂತು, ಎಲ್ಲಿ ಮುಖ ಕಾಣ್ತದ, ನಿಮಗೆ ಕಾಣ್ತಾ ಮುಖ, ಏನ್ ಮಾಡಿದ್ರು, ಹೊಡೆ ಸಾಯುವ ಹಾಗೆ. ದಿ ಕಲ್ಪೆಬಲ್ ಹೊಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್, ನಾಟ್ ಅಮೌಂಟಿಂಗ್ ಟು ಮರ್ಡರ್. ದಿ ಇಂಜುರಿ ಸಸ್ಟೈನ್ಡ್, ದಿ ವಿಕ್ಟಿಮ್ ಡೆತ್ ವಾಸ್ ಹ್ಯಾಪನ್ಡ್ ಡ್ಯೂ ಟು ದಿ ಅಸಾಲ್ಟ್ ಬೈ ದಿ ದರ್ಶನನಿಂದಲೇ ಹೊಡೆದು ಸಾಯುವ ಉದ್ದೇಶದಿಂದಲೇ, ಅವನನ್ನು ಸಾಯಿಸಬೇಕು ಅನ್ನೋ ಉದ್ದೇಶದಿಂದಲೇ ಹೊಡೆದು ಸಾಯಿಸಿದರು. ಉದ್ದೇಶ ಇತ್ತು. ಆ ಉದ್ದೇಶದಿಂದ ಅವನು ಎಲ್ಲಿ ಹೊಡೆದು ಸಾಯ್ತಾನ ಅಂದು ಸಾಕಷ್ಟು ಸಾಯುವ ಜಾಗಕ್ಕೆ ನಾವೇನಿದ್ರು ಪಾರ್ಟ್ಸ್ ಅಂತವಲ್ಲ, ವೈಟಲ್ ಪಾರ್ಟ್ಸ್, ಆರ್ಗನ್ಸ್ ಆಫ್ ದಿ ಬಾಡಿ. ವೈಟಲ್ ಪಾರ್ಟ್ಸ್ ಅಂದ್ರೆ ಪ್ರಮುಖವಾದ ಭಾಗಗಳಿಗೆ ಹೊಡೆದಾಗ ಮನುಷ್ಯ ಸಾಯ್ತಾನೆ ಅಂತ. ಎಂಥ ಪಾರ್ಟಿಗೆ ದರ್ಶನ ಹೊಡೆದ, ಯಾವ ಭಾಗದಿಂದ ಹೊಡೆದ, ಎಷ್ಟು ಗಂಟೆಗೆ ಹೊಡೆದ, ಎಷ್ಟು ಗಂಟೆ ಸತ್ತ, ಇದೆಲ್ಲ PM ನಾವು ನೋಡ್ತೇವೆ. ಪ್ಯಾರಾ 7 ಒಳಗೆ ಇನ್ಕ್ವೆಸ್ಟ್ ರಿಪೋರ್ಟ್ ಪ್ಯಾರಾ 7 ಒಳಗೆ ABC ಅದರಲ್ಲಿ ನಾವು ಪಾರ್ಟ್ ಮಾಡ್ತೇವೆ. PM ರಿಪೋರ್ಟ್ ನಲ್ಲಿ ಟೈಮ್ ಆಫ್ ಡೆತ್ ಅನ್ನ ಡಾಕ್ಟರ್ ಕೇಳ್ತೇವೆ. ಟೈಮ್ ಆಫ್ ಡೆತ್ ಇಷ್ಟು ಗಂಟೆಗೆ ಆಗಿದೆ ಅಂತ ಡಾಕ್ಟರ್ ಹೇಳಬೇಕು. PM ಮಾಡ್ಬೇಕಾರೆ ಪ್ರಯರ್ ಟು 6 hours, ಪ್ರಯರ್ ಟು 5 hours ಈ ಡೈಡ್ ಅಂತ ಬರ್ದಿರ್ತಾರೆ ಅವರು. ಸಾವು ಇಷ್ಟು ಗಂಟೆಯ ಮೊದಲು ಸಂಭವಿಸಿದೆ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ 7 ಗಂಟೆಗೆ 7:26ಕ್ಕೆ ಅವನ ಕಾರ್ ಬಂದು ಹೋಗಿರೋದಕ್ಕೂ ಅಂತ ಇಟ್ಕೊಂಡ್ರೆ ಅದನ್ನು ನಾವು ಒಪ್ಪಲ್ಲ. ಅವ್ರ ಕಾರ್ ಬಂದಿರೋದು ಅವ್ರದೇ ಕಾರ್ ಬಂದಕ್ಕಿಂತ ಅದನ್ನೂ ಒಪ್ಪದಲ್ಲ ನಾನು. ಅವ್ರ ಕಾರ್ ಬಂದು ಹೋಗಿದೆ ಅನ್ನೋದಕ್ಕಾದ್ರೆ 3 ಅಥವಾ 4 ಗಂಟೆ ಅರ್ಲಿ ಮಾರ್ನಿಂಗ್ ಆಗಿದೆ ಅಂದ್ರೆ ಅಲ್ಲಿಗೆ ಗ್ಯಾಪ್ ಎಷ್ಟಾತು? ಹೌದಾ? 5, 3 8 ತಾಸಾತು. ಅವ್ರ ಕಾರು ಬಂದು ಹೋದ ಮೇಲೆ 8 ಗಂಟೆ ಅಥವಾ 9 ಗಂಟೆಯ ನಂತರ ಆ ಹುಡುಗನ ಸಾವು ಸಂಭವಿಸಿದೆ. ಆ ನಂತರ 8:30, 9 ಗಂಟೆಗೆ ಆ ಬಾಡಿ ಸಿಗ್ತದೆ. ಕಾರಣ ನಾಳೆ 16ನೇ ತಾರೀಕಿಗೆ JMFC ಕೋರ್ಟ್ನಲ್ಲಿ ರಿಮಾಂಡ್ ಆಗ್ತದೆ, ಬೇಲ್ ಆಗಲ್ಲ. ಈ ಬೇಲ್ ಆಗ್ಬೇಕಾದ್ರೆ ಇವರು ಚಾರ್ಜ್ ಶೀಟ್ ಹಾಕ್ಬೇಕಾರೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ತಗೊಂಡು ವಕೀಲರು 439 ಕೆಳಗೆ CRPC ಕೆಳಗೆ ರೆಗ್ಯುಲರ್ ಬೇಲ್ ಅನ್ನ
ಮಾನ್ಯ ವಿಚಾರಣಾ ಜಿಲ್ಲಾ ನ್ಯಾಯಾಲಯ ಬೆಂಗಳೂರಿನಲ್ಲಿ ಹಾಕ್ತಾರೆ. ಈ ನ್ಯಾಯಾಲಯ ಅಲ್ಲಿ ಬೇಲ್ ಹಾಕಿದಾಗೆ ಸರ್ಕಾರಿ ವಕೀಲರು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಟೈಮ್ ತಗೊಂತಾರೆ, 8 ದಿವಸ. ಆ ಅಬ್ಜೆಕ್ಷನ್ ಆಗಿ ಅಲ್ಲಿ ಇಬ್ಬರ ವಾದ ವಿವಾದಗಳು ನಡೀತವೆ. ವಾದ ವಿವಾದಗಳು ನಡೆದಾಗ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಜಾಮೀನನ್ನು ಕೊಡಬಹುದು ಅಥವಾ ನಿರಾಕರಿಸಿ ರಿಜೆಕ್ಟ್ ಮಾಡಬಹುದು. ಇದು ಚಾರ್ಜ್ ಶೀಟ್ ಹಾಕಿದ ನಂತರ, ಅಥವಾ ಈಗಲೂ ಹಾಕಬಹುದು. ಬೇಲ್ ಅಪ್ಲಿಕೇಶನ್ ಈಗಲೂ ಹಾಕಬಹುದು. ಯಾಕೆ ಹಾಕ್ತಿದ್ದಾರೆ ಗೊತ್ತಿಲ್ಲ ನನಗೆ. ಚಾರ್ಜ್ ಶೀಟ್ ಹಾಕ್ಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ ವಕೀಲರು. ಆದ್ರೆ ಅಲ್ಲಿ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ರಿಜೆಕ್ಟ್ ಆತು, ಜಿಲ್ಲಾ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆತು ಅಂತ ಇಟ್ಕೊಳ್ಳೋಣ. ಲೇಟರ್ ಆನ್ ವಿ ಆರ್ ಪ್ರಿಫರಿಂಗ್ ಆನ್ ಅಪೀಲ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ಅಲ್ಲಿ ಕ್ರಿಮಿನಲ್ ಪಿಟಿಷನ್ ಅನ್ನು ಹಾಕ್ತೀವಿ. ಮಾನ್ಯ ಹೈಕೋರ್ಟ್ನಲ್ಲಿ ನಾವು ಹಾಕಿದಾಗ ಅಲ್ಲಿ ನಮಗೆ ಜಾಮೀನು ಸಿಗುವ ಸಂಭವ 100ಕ್ಕೆ 100ರಷ್ಟು ಇರ್ತದೆ. ಯಾಕಂದ್ರೆ ಆಲ್ರೆಡಿ ಈ ಸಸ್ಟೈನ್ಡ್ ಸಮಥಿಂಗ್, ಆಲ್ರೆಡಿ ಸರ್ವ್ಡ್ ದಿ ಜುಡಿಷಿಯಲ್ ಕಸ್ಟಡಿ, ಆಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಟ್ಯಾಂಪರಿಂಗ್ ಆಫ್ ವಿಟ್ನೆಸ್ ಕ್ವಶನ್ ಡಸಂಟ್ ಅರೈಸ್ ಅಂಡ್ ಹೀಸ್ ನೀಡ್ ಆಫ್ ಎನ್ಕ್ವೈರಿ ಇಟಿಸಿಸ್ ಅವೆಲ್ಲ ಬರದೇ ಇಲ್ಲ. ಚಾರ್ಜ್ ಶೀಟ್ ಹಾಕಿದ್ರಿಂದ ಯಾವ ವಿಟ್ನೆಸ್ ಅನ್ನು ಹೊಡೆಯೋದಾಗಲಿ, ಡೆಸ್ಟ್ರಾಯ್ ಮಾಡೋದಾಗಲಿ, ಮಟೀರಿಯಲ್ ಆಬ್ಜೆಕ್ಟ್ ಡೆಸ್ಟ್ರಾಯ್ ಮಾಡೋದಾಗಲಿ, ಇವನ್ನ ಮುಚ್ಚಿ ಹಾಕೋದಾಗಲಿ, ಅವು ಯಾವೂ ಬರೋದೇ ಇಲ್ಲ. ಇವನ್ ಮುಚ್ಚಿ ಹಾಕಿದಾರೆ ಅಂತ 201 IPC ಕೆಳಗೆ ಹೇಳಿದ್ರು ಕೂಡ ಅದು ಮೋರ್ ದೆನ್ 7 years ಇಂಪ್ರಿಸನ್ಮೆಂಟ್ ಇಲ್ಲ. ಆ ಕಾರಣದಿಂದ ಇವ್ರ ಮೇಲೆ 302 ಅಟ್ರಾಕ್ಟ್ ಆಗುವಷ್ಟು ಸಾಕ್ಷ್ಯಾಧಾರಗಳನ್ನ ದರ್ಶನ್ ಅವರ ಮೇಲೆ ತೋರಿಸಿದ್ರೆ, ಅಷ್ಟು ಪಾಸಿಟಿವ್ ಎವಿಡೆನ್ಸ್ ಇದ್ರೆ ಬೇಲಿಗೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಅವ್ಯಾವೂ ಕೂಡ ದರ್ಶನನ ಮೇಲೆ ತೋರ್ಸಕ್ಕಾಗಲಿಲ್ಲ ಅಂದ್ರೆ 17 ಮಂದಿ ಒಳಗೆ ದರ್ಶನನೇ ಮಾಡಿದಾನೆ ಅಂತ ಪ್ರೂವ್ ಮಾಡಬೇಕು. ಇಲ್ಲ ಅಂದ್ರೆ ದರ್ಶನ್ ಈಸ್ ಎಂಟೈಟಲ್ ಫಾರ್ ದಿ ಬೇಲ್. ಅದಕ್ಕೆ ಬೇಲ್ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ. ಅಭಿಮಾನಿಗಳಿಗೆ ನಾನು ಏನ್ ಹೇಳಕತ್ತಿದ್ದೇನೆ ಅಂದ್ರೆ, ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನವರಿಗೆ, JMFC ಕೋರ್ಟ್ನವರಿಗೆ ಬಿಡ್ಲಿಕ್ಕೆ ಪವರ್ ಇಲ್ಲ. ಅಲ್ಲಿ ಓನ್ಲಿ ಈ ಚಾರ್ಜ್ ಶೀಟ್ ಹಾಕುವವರಿಗೆ 15 ದಿವಸಕ್ಕೊಮ್ಮೆ 15 ದಿವಸದ ಒಳಗೊಮ್ಮೆ ಕಳಿಸೋದು, ತಗೊಳ್ಳೋದು, ಎಕ್ಸ್ಟೆಂಡ್ ಮಾಡಿಸೋದು ಇರ್ತದೆ. ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಗಿದ್ದೀರಿ ಏನು ಮಾತಾಡಿಸಿ ಅವ್ರ ಎಂಟ್ರಿ ತಗೊಂತಾರೆ, ಅಡ್ಮಿಷನ್ ತಗೊಂತಾರೆ. ಇದು 90 days ಅಂದ್ರೆ 3 ತಿಂಗಳವರೆಗೂ ನಡೀತಾ ಇರ್ತದೆ. ಈಗ ನಾಳೆ 16 ತಂದು ಹಾಜರು ಮಾಡಿದ್ರೆ ಮತ್ತೆ 16ರಿಂದ ಮತ್ತೆ 14 ದಿವಸ ಕೊಡ್ತಾರೆ, ಮತ್ತೆ 14 days. 16ರಿಂದ 28 ಮಟ್ಟ ಕೊಡ್ತಾರೆ, ಅಥವಾ 27 ಕೊಡ್ತಾರೆ. 27 ಮತ್ತೆ ಹಾಜರು ಮಾಡ್ರಿ ಅಂತೇಳಿ ಹೀಗೆ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ. ಆದ್ರಿಂದ ಅವತ್ತು ಬೇಲ್ ಆಗ್ತೈತಿ, ಮೊನ್ನೆ 4ನೇ ತಾರೀಕು ಬೇಲ್ ಆಕತಿ ಅಂತ ಹೇಳಿದ್ರಿ, ಇಲ್ಲ ಮತ್ತೆ 14 ದಿವಸ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಹಂಗೆ 14 ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ ಚಾರ್ಜ್ ಶೀಟ್ ಹಾಕುವವರೆಗೂ, ಅಥವಾ ಬೇಲ್ ಆಗುವವರೆಗೂ. ಅಷ್ಟರೊಳಗೆ ಯಾವ ಬೇಲ್ ಆಗ್ತದೆ, ಬೇಲ್ ಆದ್ರೆ ಎಕ್ಸ್ಟೆನ್ಷನ್ ಉಪಯೋಗ ಇಲ್ಲ ನಮಗೆ. ಈಗ ಎಕ್ಸ್ಟೆನ್ಷನ್ 27-28 ಮಟ್ಟ ಮಾಡಿದ್ರು ಅಂದ್ರೆ ಅಷ್ಟರೊಳಗೆ ನಾವು ಮಾನ್ಯ ಹೈಕೋರ್ಟ್ನಿಂದ ಆಗಲಿ ಜಿಲ್ಲಾ ನ್ಯಾಯಾಲಯದಿಂದಲಾಗಲಿ ಬೇಲ್ ತಂದ್ರೆ ಅಂದ್ರೆ ಬಿಡ್ತಿದ್ದಾರೆ. ಅದನ್ನೇ ರಿತೀಶ್ ಕುಮಾರ್ ನಿಂಗು ಪಟ್ಟೇಗಿರಿ, ಚೀಸು ಬಡಿ ಮಸ್ತ್ ಮಸ್ತ್, ಹಾಡಿಗೆ ಆಕ್ಟಿಂಗ್ ಸೂಪರ್ ಸರ್, ಕಾಸ್ಟ್ಯೂಮ್ ಸೂಪರ್ ಸರ್ ಅಂತ ವಿಡಿಯೋ ಹೆಚ್ಚು ಮಾಡ್ತಾ ಇರಿ ಸರ್. ಶ್ರೀರಂಗ ಬಿ ಪುರಾಣಿಕ, ಯಾವ್ರಿ ಪುರಾಣಿಕ ಯಾವ್ರಪಿ? ಸರಿ, ಥ್ಯಾಂಕ್ ಯು. ಇದು ಬಹಳ ತಾತು, ತುಂಬಾ ಸಂತೋಷ ಎಲ್ಲರ ಕೇಳಿದಕ್ಕೆ. ನನಗೆ ತಿಳಿದ ಮಟ್ಟಿಗೆ ಕಾನೂನಿನ ಪ್ರಕಾರ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭರತ್ MK ಬಿಗ್ ಫ್ಯಾನ್, ಥ್ಯಾಂಕ್ ಯು ಗುಡ್ ಮಚ್. ಎಲ್ಲರಿಗೂ ಕೇಳಿದಕ್ಕೆ ಆಲ್ ಇಂಡಿಯನ್ಸ್ ಅಂಡ್ ದಿ ಕನ್ನಡಿಯನ್ಸ್ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹ್ಯಾವ್ ಎ ನೈಸ್ ಡೇ. ಇಟ್ ಈಸ್ ದಿ ಮಂಡೇ. ದಯವಿಟ್ಟು ಸೋಮವಾರ ಶಿವನ ವಾರ, ಶಿವನ ಭಕ್ತರು ಮತ್ತು ಎಲ್ಲ ಧರ್ಮೀಯರು, ಭಾರತೀಯರು ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮನುಕುಲ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಬದುಕನ್ನು ಅರ್ಥಪೂರ್ಣವಾಗಿ ಜೀವನವನ್ನು ಸಾಗಿಸಲಿ ಅಂತ ದೇವರಲ್ಲಿ ಬೇಡಿಕೊಂಡು ನನ್ನ 2 ಮಾತನ್ನು ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ನಮಸ್ಕಾರ.